ವೆಲ್ಕಮ್ ಟು ಟೈಗರ್ ಟಾಕ್ಸ್. ದಿಸ್ ಈಸ್ ಮಾರುತಿ ಪ್ರಸಾದ್. ಟೈಗರ್ ಟಾಕ್ಸಲ್ಲಿ ಇದು ನಮ್ಮ ಫಸ್ಟ್ ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಫ್ರೆಂಡ್ ಪ್ರಶಾಂತ್ ಇದ್ದಾನೆ. ಹೀ ಈಸ್ ಆಸ್ಪೈರಿಂಗ್ ಡೈರೆಕ್ಟರ್ ಆ್ಯಂಡ್ ಹಿ ವರ್ಕ್ಡ್ ಇನ್ ಫ್ಯೂ ಅಸಿಸ್ಟೆಂಟ್ ಮೂವಿ ಡೈರೆಕ್ಟಿಂಗ್ ಆಸ್ ವೆಲ್. ಸೊ ಮೂವಿ ಮೇಕಿಂಗ್ಸ್ ಆ್ಯಂಡ್ ಫಿಲಿಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ. ಸೊ ನಿಮ್ಮ ಇಂಟ್ರೊಡಕ್ಷನ್ ಏನು? ಇಟ್ಸ್ ಬಿನ್ 6-7 years ಐ ಆಮ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿ. ಮೇಜರ್ಲಿ ನಾನು ತೆಲುಗು ಮೂವೀಸಲ್ಲೇ ವರ್ಕ್ ಮಾಡಿರೋದು. ಸ್ಟಾರ್ಟ್ ಆಗಿರೋದು ಕನ್ನಡದಲ್ಲಿ, ಬಟ್ ನಾನು ಈ ಕಡೆ ಬಂದೆ ಆಮೇಲೆ ತೆಲುಗುನಲ್ಲಿ. ಸೊ ಅವಾಗಿಂದ ಇಷ್ಟು ದಿನ ಅಸಿಸ್ಟೆಂಟ್ ಆಗಿ ಹಿಂಗೆಲ್ಲ ವರ್ಕ್ ಮಾಡಿದೆ. ಬಿಗಿನಿಂಗಲ್ಲಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ದೆ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲವು ಪ್ರಾಜೆಕ್ಟ್ಸ್ ವರ್ಕ್ ಮಾಡಿದೆ. ಇವಾಗ ನನ್ನದೇ ಓನ್ ಒಂದು ಸ್ಟೋರಿ ಬರೀತಾ ಇದ್ದೀನಿ. ಲೈಕ್ ಫ್ಯಾಮಿಲಿ ಅವರು ನಾಟ್ ಮಚ್ ಅಕ್ಸೆಪ್ಟೆಡ್ ಫಾರ್ ಮೂವಿ ಇಂಡಸ್ಟ್ರಿ. ಓಕೆ, ಇನ್ ದ ಲೇಟ್ ಡೇಸ್ ಆಗಿರ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಯಾವಾಗ ಬಂತು? ವೆನ್ ಡಿಡ್ ಯು ಗೆಟ್ ಇನ್ ಟು ದ ಮೂವೀಸ್? ನನಗೆ ಅಂದರೆ ಲೈಕ್ ಕಾನ್ಷಿಯಸ್ಲಿ ನಾನು ಮೂವೀಸಲ್ಲೇ ಹೋಗ್ಬೇಕಂತ ಇರಲಿಲ್ಲ, ಬಟ್ ನನಗೆ ಆರ್ಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಇಂಟರ್ ಸೆಕೆಂಡ್ ಇಯರ್ ಇರಬೇಕಾದ್ರೆ ಚೈತನ್ಯ ಕಾಲೇಜು ಬಳ್ಳಾರಿ ಎವ್ರಿ ವೀಕೆಂಡ್ 3 ಮೂವೀಸ್ ನೋಡ್ತಿದ್ವಿ ನಾವು. ವೀಕೆಂಡ್ ಬಂದರೆ ಇನ್ನು ಮಾರ್ನಿಂಗ್ ಮೂವೀಸ್ ನೋಡೋಷ್ಟು ಟೈಮ್ ಸಿಗುತ್ತಾ ನಿಮಗೆ? ನಾರಾಯಣ ಅವರ ಚೈತನ್ಯದಲ್ಲಿ ಬ್ರೋ ಮಂಡೆಯಿಂದ ಸಾಟರ್ಡೇವರೆಗೆ ಸೆಂಟ್ರಲ್ ಜೈಲು, ಸಂಡೇ ಹೊರಗಡೆ ಫುಲ್ ಫ್ರೀ ಇರುತ್ತೆ. ಫುಲ್ ಫ್ರೀ ಇದ್ದರೆ ಅದು ಹೆಂಗಿರುತ್ತೆ ಅಂದರೆ, ಚೈತನ್ಯ ಕಾಲೇಜಲ್ಲಿ ಬಳ್ಳಾರಿ ಬಳ್ಳಾರಿಲಿ ಹೋದಾಗ ಥಿಯೇಟ್ರಿಗೆ ಹೋಗಿ ನಮ್ಗೊಂದು ಕೋಡ್ ವರ್ಡ್ ಇತ್ತು. ಅಲ್ಲೊಬ್ಬ ವಾರ್ಡನ್ ಇದ್ದ, ಹೊತ್ತಿಗೆ ಒಂದು ನಿಕ್ ನೇಮ್ ಇಟ್ಟಿದ್ವಿ, ತಮಿಡು ಅಂತ. ಸೊ ಅಲ್ಲಿಗೆ ಹೋಗಿ ಒಬ್ನು ಫುಲ್ ಕೆಳಗಡೆ ಇರ್ತಾನೆ, ಒಬ್ನು ಬಾಲ್ಕನಿಯಲ್ಲಿ ಇರ್ತಾನೆ. ತಮಿಡು ಅಂತಂದ್ರೆ ಥಿಯೇಟರ್ ತಮಿಡು ಅಂದ್ರೆ ಥಿಯೇಟರ್ ಅಲ್ಲಿ ಚೈತನ್ಯ. ಯಾವ ಥಿಯೇಟರ್ಗೆ ಹೋಗ್ಲಿ, 5-6 ಥಿಯೇಟರ್ಸ್ ಇರ್ತಾವೆ. ಎಲ್ಲಿಗೆ ಹೋದ್ರೆ, ಯಾವ ಮೂವಿಗೆ ಹೋದ್ರೆ ಅದು ಕೋಡ್ ವರ್ಡ್ ನಮ್ಮೂರು ಯಾರನ್ನ ಇದಾರೆ ಅಂತ ಚೆಕ್ ಮಾಡಕ್ ತಮಿಡು ಅಂದ್ರೆ ಸಾಕು. ಅಷ್ಟು ಫುಲ್ ವಿಗ್ರಸ್ ಆಗಿ ನೋಡ್ಬಿಟ್ಟಿವ್ರು ಮೂವೀಸ್ ಅಲ್ಲಿ. ಅವಾಗ ಒಂದು ರ್ಯಾಂಡಮ್ ಡೇ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಅಲ್ಲೇ ಸಿನಿಮಾ ನೋಡಿದ್ ಬಂದ್ರೆ ಟ್ವಿಸ್ಟ್ ಮಾಡಿ ಏನೇನೋ ಕಾಮಿಡಿ ಮಾಡೋದು, ಇಲ್ಲಿ ಹೀಗೆಲ್ಲ ಫ್ರೆಂಡ್ಸ್ ಜೊತೆ ಹಂಗೆ ಮಾಡ್ತಿದ್ದೆ. ಸೊ ಆಮೇಲೆ ಆಲೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಬೈ ದ ಎಂಡ್ ಆಫ್ ದಿ ಸೆಕೆಂಡ್ PU ಅದು ಹೆಂಗಂದ್ರೆ ಇನ್ನ ಡಿಸಿಷನ್ ತಗೊಂಡಷ್ಟು ಸ್ಟ್ರಾಂಗ್ ಇಲ್ಲ. ಸೊ ನೆಕ್ಸ್ಟ್ ಏನ್ ಮಾಡೋದಂತ ಗೊತ್ತಿಲ್ಲ. ಏನ್ ಮಾಡೋದು ಗೊತ್ತಿಲ್ಲಾರ್ದೆ ಇಂಜಿನಿಯರಿಂಗ್ ಹೋದೆ. ಏನ್ ಮಾಡೋದು ನಿಮ್ಗೆ ಗೊತ್ತಾ? ಲೈಕ್ 90% ಇಲ್ಲ 80% ಪೀಪಲ್ ಅದೇ ರೀತಿ ಹೋದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಸರಿ ಇಂಜಿನಿಯರಿಂಗ್ ಮಾಡೋಣ. ಅಂದ್ರೆ ನಮ್ಮಪ್ಪ ಫುಲ್ ಫ್ರೀ ಇದ್ರು, ಏನಾದ್ರು ಮಾಡಿನ ಅಂತ ಇದ್ರು, ಇಷ್ಟ ಅನ್ನಂಗ. ಸೊ ಬಟ್ ನಾನು ಇಂಜಿನಿಯರಿಂಗ್ ಹೋದ್ಮೇಲೆ 1 year ಅಲ್ಲಿ ಸೇಮ್ ಶಾರ್ಟ್ ಫಿಲ್ಮ್ಸ್ ಬ್ಯಾಚಿಂಗ್ ಎಲ್ಲ ಪರಿಚಯ ಆದ್ರೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ. ಸೊ ನಾನು ಸ್ಟೋರಿ ಬರೀತಿದ್ದೆ. ಎಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಲ್ಲಿ ನೀವು? BITM ಬಳ್ಳಾರಿ. ಬಳ್ಳಾರಿ ಎಲ್ಲ ಸ್ಕೂಲಿಂಗ್ ಎಲ್ಲ ನಿಮ್ ಬಳ್ಳಾರಿನಲ್ಲ? ಆಲ್ಮೋಸ್ಟ್ ಬ್ರೋ, ಆಲ್ಮೋಸ್ಟ್. ಸೂಪರ್. ಬಳ್ಳಾರಿ. ಯಾವ ಥಿಯೇಟರ್ ಅಲ್ಲಿ ಜಾಸ್ತಿ ಮೂವೀಸ್ ನೋಡಿದ್ರಿ ನೀವು? ಲೈಕ್ ಯಾವ ಮೂವೀಸ್ ನೋಡಿದ್ರ? ಶಿವಗಂಗಾ ಸಮಥಿಂಗ್ ಇರ್ತಾವ. ಶಿವಗಂಗಾ ಇದೆ. ಆಮೇಲೆ ಇನ್ನೊಂದು ಮೋತಿ ಸರ್ಕಲ್ ಹತ್ರ ಒಂದಿರುತ್ತೆ. ಆಮೇಲೆ ಇದು ಅನಂತಪುರ್ ರೋಡಿಗೆ ಒಂದಿರುತ್ತೆ. ನೇಮ್ಸ್ ಮರ್ತೋಗ್ಬಿಟ್ಟು ಬಹಳ ಇಯರ್ಸ್ ಆಯ್ತು. ಅನಂತಪುರದ ಎಲ್ಲ ಕೆಟ್ಟೋಗ್ಬಿಡಿದೆ ಇವಾಗ. ಅದಂತೂ ಲೈಕ್ ಔಟ್ಡೇಟೆಡ್ ಆಗ್ಬಿಟ್ಟಿದೆ. ನಿಮ್ ಟೈಮಲ್ಲಿ ಇತ್ತು, ನಮ್ಮ ಟೈಮಲ್ಲಿ ಇದ್ದಿಲ್ಲ. ನಾನು ಡಿಗ್ರಿ ಮಾಡಿದ್ದಲ್ಲ ವೀರಶೈವ ಕಾಲೇಜಲ್ಲಿ, ಬಟ್ ಅದೆಲ್ಲ ಔಟ್ಡೇಟೆಡ್ ಆಗ್ಬಿಡ್ತು. ಲೈಕ್ ಮೋತಿ ಸರ್ಕಲ್ ಅಲ್ಲಿ ಯಾವ್ದು ಟೈಟರ್ ಇಲ್ಲ ಅನ್ಕೊಂತೀನಿ ಇವಾಗ. ಮೇ ಬಿ ಆ ಟೈಮಲ್ಲಿ ಇತ್ತು, ಬಟ್ ಇವಾಗಿಲ್ಲ. ನಾರ್ಮಲ್ ಇವಾಗ ಇರೋದು ಶಿವಗಂಗಾ ಒಂದು, ರಾಘವೇಂದ್ರ ಒಂದು, ಸಮಥಿಂಗ್ ರಾಧಿಕಾ ಅಂತ ಒಂದು ಏನಿದೆ. ಸೊ ಈ 3 to 4 ಥಿಯೇಟರ್ಸ್ ಇದಾವೆ ಬಳ್ಳಾರಿಯಲ್ಲಿ. ಇವಾಗ ಅವೇ ನಡೀತದ. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಸ್ ನೋಡ್ಬಿಟ್ಟಿನಿ ಬ್ರೋ, ಬಟ್ ನೇಮ್ಸ್ ನೆನಪಿಲ್ಲ ಮತ್ತೆ. ಸೊ ಇಂಜಿನಿಯರಿಂಗ್ ಇರಬೇಕಾದ್ರೆ ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ. ನಾನು ಸ್ಟೋರಿ ಬರೀತಿದ್ದೆ. ಸೊ ಶಾರ್ಟ್ ಫಿಲ್ಮ್ಸ್ ಹಿಂಗೆಲ್ಲ ಮಾಡ್ತಿದ್ದೆ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಲ್ಲಿ ಏನು ಮಾಡ್ತಿದ್ದೀವಿ ಅದೆಲ್ಲ. ತಗೊಂಡ್ರೆ ಸೀರಿಯಸ್ ಆಗಿ ತಗೋಣ ಡಿಸಿಷನ್. ಕಡೆ ಬೇಡ, ಸ್ಟಡೀಸ್ ಅನ್ನ ಇರಲಿ ಅದನ್ನೇ ಇರಲಿ, ಎರಡರಾಗ ಒಂದಂತ. ಸೊ ಸೆಕೆಂಡ್ ಸೆಮ್ ಇರಬೇಕಾದ್ರೆ ನನಗೆ ಒಂದು ಕ್ಲಾರಿಟಿ ಬಂತು. ಮೂವೀಸ್ ಪಕ್ಕಕ್ಕೆ ಇಟ್ಟರೆ ಸ್ಟಡೀಸ್ ನನಗೆ ಇಂಟ್ರೆಸ್ಟ್ ಇಲ್ಲ. ಇದು ಅಂದರೆ ಇಂಜಿನಿಯರಿಂಗ್ ಅಲ್ಲಿ ಏನು ಮಾಡಕತ್ತೀನಿ ಅರ್ಥ ಆಗೋಲ್ಲ. ಏನೋ ನನಗೆ ಮಾಡ್ಬೇಕಂತ ಇತ್ತು, ಬಟ್ ಇದೆ. ಸೊ ಮೂವೀಸು ಇನ್ನು ಕ್ಲಾರಿಟಿ ಬರ್ತಾ ಇತ್ತು. ಅಲ್ಲಿ ಮೂವೀಸ್ ರೆಗ್ಯುಲರ್ ಹೋಗ್ತಿದ್ವಿ. ಸೊ ಒಂದು ಫೈನಲ್ ಡೇ ಅನ್ಕೊಂಡೆ, ಇನ್ನು ಕೆಲವು ಶಾರ್ಟ್ ಫಿಲ್ಮ್ಸ್ ಅವು ಇವು ನೋಡಿ ಅದೇ ಇವೆಂಚುಲಿ ಗ್ರೋ ಆಗಿರೋದು ಬ್ರೋ. ಅದು ಸಡನ್ ಆಗಿ ಒಂದೇ ನನಗೆ ಹಿಂಗ ಅಂತೇನಿಲ್ಲ. ಪ್ಲಸ್ ಮೂವಿಲಿಗೆ ಬಂದ್ಮೇಲೆ ಟೋಟಲಿ ಡಿಫ್ರೆಂಟ್ ವರ್ಲ್ಡ್ ಇದೆ. ನಾವು ಸುಮ್ಮನೆ ಏನೋ ಫೀಲ್ ಆಗಿ ಕತೆ ಬರೆದು ಬಿಡ್ತೀನಿ, ಡೈಲಾಗ್ಸ್ ಬರೆದು ಬಿಡ್ತೀನಿ ಅಂದ್ರೆ ವರ್ಕೌಟ್ ಆಗಿಲ್ಲ. ಕಮರ್ಷಿಯಲ್ ಕಮರ್ಷಿಯಲ್ಸ್ ಫಸ್ಟ್ ಮೂವಿ ಅಂದ್ರೆ ಫಸ್ಟ್ ಕಾಮರ್ಸ್, ಆಮೇಲೆ ಆರ್ಟ್. ನಿಜ, ಫಸ್ಟ್ ಕಾಮರ್ಸ್ ಅಂದ್ರೆ ಲೈಕ್ ನಾವು ಏನ್ ಬರೆದ್ರು ಜನ ಅಕ್ಸೆಪ್ಟ್ ಮಾಡಿದ್ರೆ ದುಡ್ಡು ಬರ್ತಾವ. ಪ್ರೊಡ್ಯೂಸರ್ ದುಡ್ಡು ಬಂದ್ರೆ ನೆಕ್ಸ್ಟ್ ಮೂವಿಗೆ ಆಪರ್ಚುನಿಟಿ ಇರುತ್ತೆ. ಸೊ ಇವಾಗ ಇಟ್ಸ್ ಬಿನ್ 7-8 years ನಾನು ಇಂಡಸ್ಟ್ರಿದಲ್ಲಿ ಅಂದರೆ ಈ ಕೆರಿಯರಲ್ಲಿ ಇರಕ. ಸೊ ಇನ್ನು ನಾನು ಒಂದು ಫಸ್ಟ್ ಮೂವಿಗೆ ಒಂದು ಸ್ಟೋರಿ ಕ್ರ್ಯಾಕ್ ಮಾಡೋಕ್ಕಾಗವಲ್ದು. ಯಾಕೋ ಅಂತಂದರೆ ಐಡಿಯಾಸ್ ಇದಾವೆ, ಭಾಳ ಸ್ಟೋರೀಸ್ ಇದಾವೆ, ಎಲ್ಲ ಐತೆ. ಬಟ್ ಫುಲ್ಲು ಕಾನ್ಫಿಡೆನ್ಸಿಂದ ದಿಸ್ ಇಸ್ ಮೈ ಫಸ್ಟ್ ಸ್ಟೋರಿ ಅಂತೇಳಿ ಮುಂದೆ ಹೋಗೋಕ್ಕಾಗ್ತಿಲ್ಲ. ಯಾಕಂತಂದರೆ ಡೀಪ್ ಇನ್ಸೈಡ್ ಎಲ್ಲೋ ಗೊತ್ತಿಲ್ಲಾರ್ದೇ ಇರೋ
ಅದೊಂಥರ ಫಿಯರ್ ಆಫ್ ಫೇಲ್ಯೂರ್. ಅದು ಏನಂತ ಇದು ಕಮರ್ಷಿಯಲ್ ಆಗಿ ವರ್ಕ್ ಆಗ್ಲೇಬೇಕು, ಯಾಕಂದ್ರೆ ಅದು ವರ್ಕ್ ಆದ್ರೇನೆ ನೆಕ್ಸ್ಟ್ ಆಪರ್ಚುನಿಟಿ, ಇಲ್ಲಾಂದ್ರೆ ಇನ್ನು ಮನೆಗೆ ಇಷ್ಟು ವರ್ಷ ಇದ್ದು ಇಷ್ಟೆಲ್ಲ ಇದು ಮಾಡಿ ಇನ್ನು ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ. ಸೊ ಆ ಥರ ನನಗಂತಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಡೆಬ್ಯೂಟೆಂಟ್ಸ್ಗೆ ಹಿಂಗೆ ಇರುತ್ತೆ. ಫಸ್ಟ್ ಮೂವಿ ಬಗ್ಗೆ ಫುಲ್ ಫಿಯರ್ ಇರುತ್ತೆ, ಇದು ಹೆಂಗೆ ಅನ್ಲೆಸ್ ಅವರಿಗೆ ಒಂದು ಒಳ್ಳೆ ಬ್ಯಾಕಪ್ ಐತೆ, ಒಳ್ಳೆ ಕಾಸ್ಟಿಂಗ್ ಐತೆ, ಅದರಲ್ಲಿ ಒಳ್ಳೆ ಪ್ರೊಡಕ್ಷನ್ ಹೌಸ್ ಐತೆ, ಹಿಂಗೆಲ್ಲ ಅಂದಾಗ ಓಕೆ ಫೈನ್. ಬಟ್ ಎಲ್ರಿಗೂ ಹಂಗಿರಲ್ಲ. ಸ್ಟೋರಿನೇ ಫಸ್ಟ್ ಪ್ರಯಾರಿಟಿ. ಸ್ಟೋರಿ ಚೆನ್ನಾಗಿದ್ರೇನೆ ಅವರು ಬೀಟ್ ಮಾಡೋಕ್ಕಾಗತ್ತೆ ಮಾರ್ಕೆಟ್ನಾಗ. ನನಗೆ ಇವಾಗ ಜ್ಞಾಪಕ ಬಂದ್ರೆ ಕನ್ನಡ ಮೂವಿ ಇಂಡಸ್ಟ್ರಿ ಅಂದ್ರೆ ಬಿಫೋರ್ KGF ಆಫ್ಟರ್ KGF ಅನ್ನೋ ಒಂದು ಇದು ಗೊತ್ತಾಗುತ್ತೆ. ಓಕೆ, ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸೊ ಬಿಫೋರ್ KGF ಎಲ್ಲ ಪೀಪಲ್ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಆಫ್ ಮೂವಿ ಇಂಡಸ್ಟ್ರಿ ಬಗ್ಗೆ ಲೈಕ್ ಒಂಥರ ಸ್ಟೋರಿ ಇದ್ದು, ಓಕೆ ಇದಿದ್ರೆ ಓಕೆ ಇದು ದೊಡ್ಡದು ಅನ್ಸ್ಬಿಡ್ತು, ಇಟ್ಸ್ ಗ್ರೇಟ್ ಅಂತದೆ. ಆಫ್ಟರ್ KGF ಅಲ್ಲ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ಬಿಡ್ತದೆ. ಇದೇ ರೀತಿ ತೆಲುಗು ಮೂವಿ ಇಂಡಸ್ಟ್ರಿಯಲ್ಲಿ ಕೂಡ ಆಫ್ಟರ್ ದ ಬಾಹುಬಲಿ ಇವೆಂಚುವಲಿ ಟೂ ಬಿಗ್ ಆಗ್ಬಿಟ್ಟಿದೆ ಇಂಡಸ್ಟ್ರಿ ಅಂದರೆ. ಸೊ ಈ ಟೈಮಲ್ಲಿ ನಿಮಗೆ ಎಷ್ಟು ಡಿಫ್ರೆನ್ಶಿಯೇಟ್ ಅನಿಸ್ತದೆ, ಲೈಕ್ ಟಫ್ ಅನಿಸ್ತಿದೆನಾ, ಇಲ್ಲಾಂದ್ರೆ ಸ್ಟೋರಿ ರೈಟಿಂಗ್ ಬರೀಲಿಕ್ಕೆ ನೀವು ಹೆಂಗ್ ಫೀಲ್ ಆಗ್ತಿದ್ರೆ? ಫುಲ್ ಸೆಗ್ರೇಟ್ ಆಗ್ಬಿಟ್ಟತ್ತು ಮಾರ್ಕೆಟ್. ಅಂದ್ರೆ ಹೆಂಗಂದ್ರೆ ಬಿಗ್ ಹೀರೋ ಮೂವೀಸ್ ಬೇರೆ ಗೊತ್ತಾಗ್ಬಿಡುತ್ತೆ, ಲೈಕ್ ಟ್ರೈಲರ್ ನೋಡಿದಾಗ ಇದು ಯಾವ ಕೈಂಡ್ ಆಫ್ ಮೂವಿ ಅಂತ. ಇವಾಗ ಪ್ರಭಾಸ್ ಮೂವಿ ಅಂತಂತಂದ್ರೆ ವಿತ್ ಕಾಂಬಿನೇಷನ್, ಇವಾಗ ಸಂದೀಪ್ ರೆಡ್ಡಿ ವಂಗ ಕಾಂಬಿನೇಷನ್, ಸ್ಪಿರಿಟ್, ಈ ತರ ಕಾಂಬಿನೇಷನ್ಸ್ ಇದ್ರೆ ನಾ ಪಕ್ಕ ಅದಕ್ಕೆ ಮಾರ್ಕೆಟಿಂಗ್ ಕೂಡ ಅವಸರ ಇಲ್ಲ, ಆ ತರ ಇರ್ತಾವೆ. ಬಟ್ ಒಂದು ಡೆಬ್ಯೂಟೆಂಟ್ಗೆ ಹೆಂಗ ಅಂದ್ರೆ ಪಕ್ಕ ಯುನಿಕ್ ಇರ್ಬೇಕು. ಅದು ಟ್ರೈಲರ್ ನೋಡಿದ ತಕ್ಷಣ ಅವನಿಗೆ ಹೋಗ್ಬೇಕಂತ ಅನ್ಸ್ಬೇಕು, ಅನ್ಸಿದ್ರು ಅವ್ನು ಹೋಗಿ ಬರ್ತಾನೆ ಇಲ್ಲ ಗೊತ್ತಿಲ್ಲ. ಯಾವ್ದೇ ಯಶ್ ಕಾಣಿಸ್ದ ಅಲ್ಲಿ ಅಂತಂತಂದ್ರೆ ಹೋಗ್ಬೇಕಂತ ಫಿಕ್ಸ್ ಆಗಿರ್ತಾನ, ಚೆನ್ನಾಗಿತ್ತು ಇಲ್ಲ ಟ್ರೈಲರ್ ಅಂತ ನೋಡ್ತಾನ ಅಷ್ಟೇ. ಅದು ಹೆಂಗನ ಇರ್ಲಿ ಪಕ್ಕ ಹೋಗ್ತಾನ. ಬಟ್ ಡಿಫ್ರೆನ್ಸ್ ಇರುತ್ತೆ, ಹ್ಯೂಜ್ ಡಿಫ್ರೆನ್ಸ್ ಇರುತ್ತೆ. ಸೊ ಹಂಗಿದ್ದಾಗ ಗೊತ್ತಿಲ್ಲ ಬ್ರೋ, ಬೇಸಿಕಲಿ ಮಾಡ್ಬೇಕಷ್ಟೇ. ಅದು ಹೋಗ್ತಾರ. ನಾನು ಅದೇ ಇಷ್ಟಕ್ಕೆ ಮುಂಚೆ ನಾನು ಹೇಳ್ದಂಗ ಕಮರ್ಷಿಯಲ್ ವರ್ಕೌಟ್ ಆಗೋದು ನಮ್ಮ ಕೈಯಲ್ಲಿ ಇರಲ್ಲ, ಅದು ಎಸ್ಪೆಷಲಿ ಡೆಬ್ಯೂಟೆಂಟ್ಗೆ. ಯಾಕಂದ್ರೆ ನಿನಗೆ ಒಂದು ಒಳ್ಳೆ ಕಾಂಬಿನೇಷನ್ಸ್ ಇರಲ್ಲ, ಏನು ಸ್ಟಾರ್ಸ್ ಇರಲ್ಲ, ನಿನಗೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬ್ಯಾಕಪ್ ಇರುತ್ತೆ ಇಲ್ಲ ಗೊತ್ತಿಲ್ಲ. ಇವೆಲ್ಲ ಏನು ಗೊತ್ತಿರಲ್ಲ. ಸೊ ಓನ್ಲಿ ನೀನ್ ನಂಬ್ಕೊಳ್ಳೋದು ಏನು ಅಂತ ನಿನ್ ಕಂಟೆಂಟ್ ನ. ಸೊ ನಿನ್ ಕಂಟೆಂಟ್ ನ ನೀನು ಪ್ರೆಸೆಂಟ್ ಮಾಡ್ಬೇಕು, ನಿನ್ ಇಷ್ಟ, ನೀನ್ ಹೆಂಗ ನಂಬಿರ್ತೀಯ ಆ ತರ ಪ್ರೆಸೆಂಟ್ ಮಾಡ್ಬೇಕು. ಅದು ಅವ್ರಿಗೆ ಇಷ್ಟ ಆಗಿ ಕಮರ್ಷಿಯಲಿ ವರ್ಕೌಟ್ ಆದ್ರೆ ವೆಲ್ ಅಂಡ್ ಗುಡ್, ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀನ್ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಅದೊಂಥರ ವಿಸಿಟಿಂಗ್ ಕಾರ್ಡ್ ಆಗಿರ್ಬೇಕು ಅಷ್ಟೇ. ನಾನು ಅಲ್ಲಿ ನೋಡ್ತಾ ಇದ್ದೀನಿ, ಎಲ್ಲರೂ ಮತ್ತೆ ಗೊತ್ತಿಲ್ಲ ಬೇರೆ ಫಿಲ್ಮ್ಸ್ ಮಾಡ್ಕೊಂಡು. ಲೈಕ್ RGV ಗೊತ್ತಲ್ಲ, RGV ಏನ್ ಹೇಳ್ತಾರೆ ಅಂದ್ರೆ ಒಂದು ಟೈಮಲ್ಲಿ ಲೈಕ್ ನೀವು ಮೂವಿ ಸ್ಕೂಲ್ಗೂ ಅಲ್ಲಿ ಇಲ್ಲಿ ಹೋಗೋದು ಏನು ಬೇಕಾಗಿಲ್ಲ, ಲೈಕ್ ನಿಮ್ಗೆ ಏನು ಬೇಕು, ಪರ್ಸನ್ ಆಕ್ಟಿಂಗ್ ಮಾಡ್ತಿರ್ಬೇಕು, ನಿಮ್ಮ ಕೈಯಲ್ಲಿ ಕ್ಯಾಮ್ರಾ ಇರ್ಬೇಕು, ತಗೊಂಡು ಹೋಗ್ಬಿಡಿ, ಯು ಕ್ಯಾನ್ ಮೇಕ್ ಇಟ್ ಅಂದ್ಬಿಡ್ತಾನೆ ಅವನಂದ್ರೆ. RGV ಅಂದ್ರೆ ನಿಮ್ಗೆ ಕ್ರೇಜಿ ಇನ್ಸಿಡೆಂಟ್ ಬ್ರೋ, ಏನು ಗೊತ್ತಾ? ಸೊ 2016-17 ನಾನು ಇನ್ನೂ ಮುಗ್ದಿರ್ಲಿಲ್ಲ ನನ್ನ ಸ್ಟಡೀಸ್ ಎಲ್ಲ. ಅವಾಗ ಇಲ್ಲಿ ಬಂದೆ, ಹೈದ್ರಾಬಾದ್ ಬಂದೆ. ಸೊ ಹೈದ್ರಾಬಾದ್ ಬಂದು ಏನ್ಕಂಡೆ, ಅಸಿಸ್ಟೆಂಟ್ ಆಗಿ ಏನಾದ್ರು ಸಿಕ್ಕರೆ ಆಪರ್ಚುನಿಟಿ ಹಿಂಗೆ ಕಂಟಿನ್ಯೂ ಮಾಡ್ಬೇಡ ಅಂತ ಅನ್ಕೊಂಡೆ. 1 or 2 months ಇದ್ದೆ ನಾನು. ಸೊ ಇಲ್ಲಿ ಬಂದಾಗ ಒಬ್ನು ನನ್ನ ಚೀಟ್ ಮಾಡ್ದೆ, ದುಡ್ಡು ಇಸ್ಕೊಂಡು ಅಸಿಸ್ಟೆಂಟ್ ಆಗಿ ಒಬ್ರು ಸುಕುಮಾರ್ ಅಂದ್ರೆ ಅವಾಗ ನನಗೆ ಫುಲ್ಲು ಇದಿತ್ತು, ಇವಾಗೂ ಐತೆ ಬಟ್ ಅವಾಗ ಆ ಏಜಲ್ಲಿ ಫಿಕ್ಸ್. ಸೊ ಜಾಯಿನ್ ಮಾಡಿಸ್ತೀನಿ ಅಂತಂದ್ರೆ ಅವ್ನು ನನಗೆ ಕೇಳ್ದ, ನಿನ್ಗೆ ಯಾರ ಜೊತೆ ನನ್ನ ಅಸಿಸ್ಟೆಂಟ್ ಆಗಿ ಜಾಯಿನ್ ಮಾಡಿಸ್ಬೇಕು ಅಂತ. ನಾನು ಸುಕುಮಾರ್ ಆಪ್ಷನ್ ಕೊಟ್ಟೆ. ಆಪ್ಷನ್ ಕೇಳ ನನಗೆ, ಸೂಪರ್ ಕಾಂಟ್ಯಾಕ್ಟ್ಸ್ ಇದ್ದಾಗ ಅನ್ಕೊಂಡೆ. ಸೊ ಸ್ವಲ್ಪ ದುಡ್ಡು ಇಸ್ಕೊಂಡ, ಅವಾಗ ಅದು ಹ್ಯೂಜ್ ಅಮೌಂಟ್. ಸೊ ಎಷ್ಟು ಪೇ ಮಾಡಿದ್ರಿ? ಇವಾಗ ಸಣ್ಣ ಅಮೌಂಟ್, ಬಟ್ ಅವಾಗ ಅದು ಹ್ಯೂಜ್ ಅಮೌಂಟ್. ಸೊ ಕೊಟ್ಟೆ. ನೆಕ್ಸ್ಟ್ ದಿನ ಕಾಲ್ ಎತ್ತು ಅಲ್ಲ, ಹೋದ್ರೆ ಏನೇನೋ ಅಂತ ಹೇಳ್ತಾನ. ಒಂದು 2-3 days ಆದ್ಮೇಲೆ ರಿಯಲೈಸ್ ಅದು, ಓಕೆ ನನ್ನ ಚೀಟ್ ಮಾಡೋಣ ಅಂತ. ಚೀಟ್ ಮಾಡೋಣ ರಿಯಲೈಸ್, ಫುಲ್ ದುಡ್ಡು ಹೋಗ್ಲಿ ಬ್ರೋ, ನಿನಗೊಂದು ವೇ ಸಿಕ್ಕತ್ತಂತ ನಿನಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಓಕೆ ನನಗೊಂದು ವೇ ಸಿಕ್ತು ಅಂತ. ಅದು ಫೇಲ್ ಆಯ್ತಲ್ಲ. ಸೊ ಅವಾಗ ಅದು ಫುಲ್ ಪೇನ್ಫುಲ್ ಇತ್ತು ನನಗೆ. ಅವಾಗ ನಾನು RGV ಒಂದು 24 minutes ರ್ಯಾಂಡಮ್ ಆಗಿ ಬಂತು. ಆಸ್ಪಿರೆಂಟ್ಸ್ಗೋಸ್ಕರನೇ ಒಂದು ವಿಡಿಯೋ ಮಾಡಿರ್ತಾನೆ, ಅದರಲ್ಲಿ ಹೇಳ್ತಾನೆ ನಾನು ಐಸ್ ಕ್ರೀಮ್ ಹೆಂಗ್ ಶೂಟ್ ಮಾಡಿದ್ರೆ ಅಂದ್ರೆ ಇಷ್ಟು ಚಿಕ್ಕ ಕ್ಯಾಮ್ರಾ ಇಂದಾನೆ ಮಾಡೀನಿ. ಸೊ ಕ್ಯಾಮ್ರಾ ಇಂಪಾರ್ಟೆಂಟ್ ಅಲ್ಲ, ಐಫೋನ್ ಕೂಡ ಸಿನಿಮಾ ಮಾಡ್ಬಿಡ್ತೀನಿ ಅಂತ 24 minutes ಬ್ರೋ. ನಾನು ಆ ಟೈಮಲ್ಲಿ ನನಗೆ ಅದು ಗ್ರೇಟೆಸ್ಟ್ ಗಿಫ್ಟ್ ಅನ್ಕೋತೀನಿ ನೋಡಿರೋದು. ನೋಡಿ ಮನೆಗೆ ವಾಪಸ್ ಹೋದೆ ನಾನು. ಅವಶ್ಯಕತೆ ಇಲ್ಲ ಮಾಡೋದು, ಫಸ್ಟ್ ನಮ್ಗೆ ವರ್ಕ್ ಎಲ್ಲ ಕಲಿಬೇಕಾಗಿರೋದು. ಹೋಗಿ ಅವಾಗ ನಾನು ಶಾರ್ಟ್ ಫಿಲ್ಮ್ಸ್ ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಫಸ್ಟ್ ಒಂದು ಅಟೆಂಪ್ಟ್ ಮಾಡಿದ್ಮೇಲೆ ನಾನು ಮತ್ತೆ ಮಾಡಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಮತ್ತೆ ಟೀಮ್ ಗ್ಯಾದರ್ ಮಾಡಿ ಇನ್ನು ಮಿಕ್ಕಿರೋ ಅಟೆಂಪ್ಟ್ಸ್ ಎಲ್ಲ ಅಲ್ಲಿ ಮಾಡಿದೆ. ಒಂದು ಶಾರ್ಟ್ ಫಿಲ್ಮ್ ಹೊರಗೆ ಬಂದ್ಮೇಲೆ ಅವಾಗ ನಾನು ಮತ್ತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋಣ. ನನಗೆ ಅವಾಗ ಒಂದು ಜಸ್ಟ್ ಇಲ್ಯೂಷನ್ ಇತ್ತು, ಏನಂದ್ರೆ ಫೀಚರ್ ಮೂವೀಸ್ ಅಂತಂದ್ರೆ ಬೇರೆ ಸೆಟಪ್ ಇರುತ್ತೇನೋ, ಅದು ಸೆಟ್ ಅಲ್ಲಿ ಇದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗೋದು, ಅದೊಂದು ಇಲ್ಯೂಷನ್ ಅದು ಅಷ್ಟೇ. ಬಂದೆ, ಒಂದು ವೆಬ್ ಸೀರೀಸ್ ಮಾಡಿದೆ. ಬಂದಿರೋ ಎಂಟ್ರಿ ಕೂಡ ಸೂಪರ್ ಇತ್ತು ನಂದು. ಹೆಂಗಂದ್ರೆ ಅವಾಗೂ ಬಂದ್ಮೇಲೆ ರಿಟರ್ನ್ ಬಂದ್ಮೇಲೆ ಏನು ಗೊತ್ತಿಲ್ಲ. ಇಲ್ಲಿ ಏನ್ ಮಾಡಿದೆ ಅಂದ್ರೆ ಗಾಮಿ ಅಂತ ಒಂದು ಮೂವಿ ವಿಶ್ವಕ್ ಸೇನ್ ಅವ್ರದ್ದು, ಅದಕ್ಕೆ ಕ್ರೌಡ್ ಫಂಡಿಂಗ್ ಮಾಡ್ತಿದ್ರು. ಕ್ರೌಡ್ ಫಂಡಿಂಗ್ ಪೋಸ್ಟ್ ನೋಡಿದೆ. ಆ ಕ್ರೌಡ್ ಫಂಡಿಂಗ್ ಮಾಡಿದ್ದು ಕಾರ್ತಿಕ್ ಅಂತ ಹೇಳಿ ಒಬ್ರು. ಸೊ ಅವ್ರು ನನಗೆ ಗೊತ್ತಿತ್ತು, ಅವ್ರು ಶಾರ್ಟ್ ಫಿಲ್ಮ್ಸ್ ಎಲ್ಲ ಫುಲ್ ಎಂಕರೇಜ್ ಮಾಡ್ತಿದ್ರು ಅವಾಗ. ಸೊ ಅವ್ರಿಗೆ ಗೊತ್ತಿದ್ರು.
ಅವ್ರದ್ದು ಕಾಂಟ್ಯಾಕ್ಟ್ ಇತ್ತು ಅಲ್ಲಿ. ಅವರಿಗೆ ಕಾಲ್ ಮಾಡಿ ಹಿಂಗೆ ಹೇಳ್ದೆ, ನಾನು ಕ್ರೌಡ್ ಫಂಡಿಂಗ್ ಮಾಡಕ್ಕಂತ ಕಾಲ್ ಮಾಡಿ ಅಂತ ಹೇಳಿದೆ. ನನ್ನ ತಕ ಹೋಗಿ ಒಂದು 30-40 ಎಷ್ಟೋ ಇತ್ತು ನನ್ನ ಕಡೆ ಅಮೌಂಟ್. ಸೊ ಅಷ್ಟು ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅವರು ಸರಿ ಸರ್ ಸರ್ ಆಫೀಸ್ಗೆ ರಂಡಿ ಇದು ಕೊಡ್ಬೇಕಂದ್ರೆ ಕೇಳ್ರಿ ಆಫೀಸಿಗೆ ಸರ್ ಆಫೀಸ್ಗೆ ರಂಡಿ ಅದಿದ್ದೀನಿ ಅಮ್ಮ ಇವನೇ ಓವರ್ ರೆಸ್ಪೆಕ್ಟ್ ಕೊಡಕದಾರ ಅಲ್ಲಿಗೆ ಹೋದ್ಮೇಲೆ ಫೀಲ್ ಆಗ್ತಾರೇನೋ ಅಂತ ಅನ್ಕೊಂಡು 34 ಲಕ್ಷ ಅಂತ ಹೇಳಿದ್ರೆ ಇಲ್ಲ 34,000 ಸಾವಿರನೇ ಲಕ್ಷ ಇದ್ರೆ. ಸೊ ಹೋಗುವಾಗ ಹೆಂಗೆ ಹೋಗಿನಂದ್ರೆ ಹಿಂಗೆ ಫುಲ್ ಇಲ್ಲೆಲ್ಲ ಮಾಡ್ಸ್ಕೊಂಡು ಫುಲ್ ಎಣ್ಣೆ ಹಚ್ಕೊಂಡು ರಬ್ಬರ್ ಜೆಪ್ಲಕ್ಕೊಂಡು ಸೀರಿಯಸ್ಲಿ ಹಿಂಗೆ ಹೋಗಿದ್ದು. ಅಂದ್ರೆ ನಾಟ್ ಲೈಕ್ ಇಂಟೆನ್ಷನ್ಲಿ ಹೋಗಿಲ್ಲ, ನಾನು ಇರೋದೇ ಹಂಗಿದ್ದೆ ಅವಾಗ ಫುಲ್ ರಾ. ಅಸಲ್ ನನಗೆ ಒಬ್ರನ್ನ ಇಂಪ್ರೆಸ್ ಮಾಡೋ ಉದ್ದೇಶ ಇರ್ತಿರ್ಲಿಲ್ಲ, ಹಂಗೆ ಹೋಗಿನಿ. ಹೋದ್ರೆ ನೋಡಿ ನೋಡಾಗ ಅದ್ರ ಮ್ಯಾಗ್ಲಿದ ಕೆಳಗೆ ನೋಡಿ ಕುಚ್ಕೊಂಡಿದ್ದೆ ಸೋಫಾ ಮೇಲೆ ಹಿಂಗೆ ಕುಂದಿರ್ಸಿದಾರೆ. ಅವ್ರ ಕಡೆ ಇದಾರ ಮಾಡ್ಕಂತ ಎಷ್ಟು ಕ್ರೌಡ್ ಫಂಡ್ ಮಾಡಕ್ಕೆ ಅಮೌಂಟ್ ಹೇಳಿದ್ರೆ ಯಾಕೆ ಮಾಡ್ಬೇಕಂತ ಇದೆಯಾ ಅಂತಂತಂದ್ರು. ಸೊ ನಿಮ್ಮ ಪ್ರಾಜೆಕ್ಟ್ನ ಫಾಲೋ ಆಗತ್ತೀನಿ ಮೊದಲಿಂದ, ಇಷ್ಟ ಆಯಿತು, ಬಟ್ ಹಂಗೆ ಅಸಿಸ್ಟೆಂಟಾಗಿ ಏನಾದ್ರು ವರ್ಕ್ ಇದ್ರೆ ಕೊಡ್ತೀರಾ ಅಂತ. ನಾನು ಇದ್ರೆ ಓಕೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಬಟ್ ಕೊಡ್ತಾರಂತಾನೆ ನಾನು ಫಸ್ಟ್ ಅಸಿಸ್ಟೆಂಟ್ ಏನೋ ಒಂದು ಡೇರ್ ಸ್ಟೆಪ್ ಮಾಡ್ಲಿಲ್ಲ ಅಂದ್ರೆ ಒಳಗೆ ಹೋಗಕ್ ಆಗಲ್ಲ. ಅದು ಇನ್ನ ನಮ್ಗೆ ಯಾರು ಗೊತ್ತಿಲ್ಲ ಅಂದಾಗ. ಸೊ ಅದು ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ ಅವ್ರು ನನ್ಗೆ ಗೊತ್ತಿತ್ತು కాబట్టి ನಾನು ಹಂಗೆ ಡೇರ್ ಮಾಡಿದೆ. ಅವ್ರೇನಂದ್ರು ದುಡ್ಡೇನು ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಈ ಪ್ರಾಜೆಕ್ಟಲ್ಲಿ ಫುಲ್ ಇದಾರೆ ಎಲ್ಲ. ಸೊ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಇದ್ರೆ ಹೇಳ್ತೀನಿ ಅಂದ್ರೆ ನೀವು ನಂಬಲ್ಲ ಬ್ರೋ. ನೆಕ್ಸ್ಟ್ ದಿನನೇ ಕಾಲ್ ಬಂತು, ಯಾವುದೋ ಒಂದು ವೆಬ್ ಸೀರೀಸ್ ನಡೀತಾ ಐತೆ, ಯಾವುದೋ ಒಂದಲ್ಲ ಅವ್ರದ್ದೇ ಪ್ರೊಡಕ್ಷನ್ ಅಲ್ಲಿ, ದೋಬು ಚಿಲಾಟ ಅಂತ ಅವಾಗ ಇಟ್ಟಿದ್ರೆ ಹೆಸರು, ಇವಾಗ ಚೇಂಜ್ ಆಗಿರ್ಬೋದು. ಸೊ ಅದರಲ್ಲಿ ಹಿಂಗೆ ಅಸಿಸ್ಟೆಂಟ್ ಆಗಿ ಐತೆ ಆಪರ್ಚುನಿಟಿ, ವರ್ಕ್ ಮಾಡ್ತೀಯ ಅಂತಂದ್ರೆ ನೆಕ್ಸ್ಟ್ ದಿನ ಹೋಗಿ ಅವಾಗಿಂದ ಸ್ಟಾರ್ಟ್ ಆಯ್ತು ಅಲ್ಲ. ಸೊ ಗಾಮಿ ಸೆಟ್ಸ್ ಕೂಡ ಅಲ್ಲೇ ಮೇಲೆ ಹಾಕಿದ್ರು, ಅದೇ ಆಫೀಸ್ ಮೇಲೆ ವಿಶ್ವಕ್ ಸೇನ್ ಬರ್ತಿದ್ರು ಅವಾಗ ನೋಡಿದ್ರೆ. ಒಂದ್ಸರಿ ಮಾತಾಡಿನಿ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ ನಿಮ್ದು ಅದು ಯಾವ್ದು ಫಲಕ್ನಾಮಾ ದಾಸ್ ನಡೀತಿತ್ತು ಯಾವಾಗ, ಸೇಮ್ ಏಜ್ ನಾನು ಅವರು ಒಂದು ಮಾತಾಡ್ತಿದ್ದೆ. ಪಕ್ಕದಾಗ ಬಂದು ಹಿಂಗೆ ಸೆಲ್ಫಿ ತಕ್ಕೋತ್ ನೋಡಿದ್ರೆ ಯಾವ್ದು ದೊಡ್ಡ ಪರ್ಸನ್ ಇದ್ದಾಗ ನಾನೇ ಚೋಟ ಇರ್ತಿದ್ದೆ. ಸೊ ಅದೇ ಅಲ್ಲಿ ನನಗೆ ಅರ್ಥ ಆಯ್ತು ಬ್ರೋ, ಏನ್ ಬ್ರೋ ಡೈಲಿ ನೀವು ಫಿಲ್ಮ್ ಪೀಪಲ್ನ ನೋಡ್ತಾ ಇದ್ದು ಏನು ಮಾಡಿಲ್ಲ ಅಂದ್ರೂ ಅವರು ಮಧ್ಯದಾಗ ಇದೀವಿ ಅಂತಂದ್ರೆ ಒಂದು ಕಾನ್ಫಿಡೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ. ಗ್ರಾಜುವಲಿ ಅನಿಸ್ತು ಇದೆಲ್ಲ ಬೇಕಾಗಿರೋದು, ವರ್ಕ್ ಏನ್ ಕಲಿಯಕತ್ತೀಯ ನೀನು, ಕ್ವಶನ್ ಮಾಡ್ಕೊಂತೀವಿ ಬೇಸಿಕಲಿ. ಸೊ ಸೆಟ್ಸ್ ಅಲ್ಲಿ ಇದ್ರೆ ಆಟೋಮೆಟಿಕಲಿ ಯು ವಿಲ್ ಲರ್ನ್ ಸಮಥಿಂಗ್. ಸೊ ಅಲ್ಲಿ ಒಬ್ರು ಗಾಮಿ ಅದೇನೋ ಪ್ರೊಡಕ್ಷನ್ ಡಿಸೈನರ್ ಒಬ್ರು ಇದ್ರು, ಡೈಲಿ ಏನೋ ಒಂದು ಡ್ರಾ ಮಾಡ್ತಿದ್ರು, ಅದು ಇದು ಅಲ್ಲಿ ಸೆಟ್ಸ್ ಹೆಂಗಿರ್ಬೇಕು ಅದು ಇದು ಅವೆಲ್ಲ ನೋಡಿ ಅವಾಗ ಆ ಮೂಮೆಂಟ್ ಅಲ್ಲಿ ಅರ್ಥ ಆಗ್ತಿರ್ಲಿಲ್ಲ. ಲೇಟರ್ ಅರ್ಥ ಆಗ್ತಿತ್ತು ಅನ್ಬೋದು. ಅದು ವೆರಿ ದೊಡ್ಡ ಪ್ರಾಜೆಕ್ಟ್ ಗಾಮಿ ಅನ್ನೋದು ವೆರಿ ದೊಡ್ಡ ಪ್ರಾಜೆಕ್ಟ್. ಸೊ ನಾನು ಆ ಮೂವಿನಲ್ಲಿ ಡೈರೆಕ್ಟಾಗಿ ವರ್ಕ್ ಮಾಡಿಲ್ಲ ಅಂತಂದ್ರೂ ಇಂಡೈರೆಕ್ಟ್ಲಿ ನನಗೆ ವರ್ಕ್ ಮಾಡಿರೋ ಫೀಲ್ ಆಯ್ತು ಆ ಮೂವಿನಲ್ಲಿ. ಅಲ್ಲೇ ಸೆಟ್ ಹಾಕಿ ಅಂದ್ರೆ 1-2 ಸರಿ ಸೆಟ್ ಹಾಕಿರೋದು ನನಗೆ ಮೋರ್ ದೆನ್ ನಾನು ಮಾಡಿರೋ ವೆಬ್ ಸೀರೀಸು ನನಗೆ ಒಂಥರ ಇಂಪ್ಯಾಕ್ಟ್ ಕೊಟ್ಟತ್ತೆ. ಬಟ್ ಮೋರ್ ದೆನ್ ಅದು ಗಾಮಿ ಒಂಥರ ಆ ಫ್ಯಾಕ್ಟರ್ ಇತ್ತು ಅನ್ಮತ್ತ. ಡೈಲಿ ಅದ್ರ ಬಗ್ಗೆನೇ ಒಂಥರ ವಾವ್ ಅಮ್ಮಂಗ್ ಫೀಲ್ ಆಗ್ತಿದೆ. ಸೊ ಲೈಕ್ ಇನಿಷಿಯಲ್ ಡೇಸ್ ಅಲ್ಲಿ ಲೈಕ್ ವೆರಿ ಇನಿಷಿಯಲ್ ಡೇಸ್ ಅಲ್ಲ ನೀವು ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ಆಗಲಿ, ಆ ಟೈಮಲ್ಲಿ ಸುತ್ತಮುತ್ತ ರಿಯಲ್ ಎನ್ವಿರಾನ್ಮೆಂಟ್ ಆಫ್ ಮೂವೀಸ್ ನಡೀತಾರೆ. ಇಟ್ ವಿಲ್ ಸೋ ಗ್ರೇಟ್ ಅಲ್ವಾ? ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಕಾಂಟ್ಯಾಕ್ಟ್ಸ್ ಹಂಗೆ ಅವಾಗ ನಾನು ಆನ್ಲೈನಲ್ಲಿ ಫುಲ್ಲು ಇಂಡಸ್ಟ್ರಿ ಪೀಪಲ್ನ ಅಪ್ರೋಚ್ ಆಗ್ತಾನೆ ಇದ್ದೆ. ಆದರೆ ಲೈಕ್ ಯಾರೊಬ್ರು ಟಚ್ ಆಗ್ತಾರೆ, ಏನೋ ಒಂದು ವರ್ಕ್ ಸಿಗ್ಬೋದು ಹಂಗ ಹಿಂಗ ಅಂತ. ಮತ್ತೆ ಅವ್ರ ಕಡೆ ಯಾಕೆ ಕಂಟಿನ್ಯೂ ಮಾಡಿಲ್ಲ ಜರ್ನಿ? ಲೈಕ್ ಅವ್ರ ಕನೆಕ್ಷನ್ಸ್ ಇದ್ವಲ್ಲ, ಅವ್ರ ಕಡೆ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ರೆ ಯು ಕುಡ್ ಬಿ ಸಮಥಿಂಗ್ ಎಲ್ಸ್. ಮಾಡಿದೆ. ಆಮೇಲೆ ನಾನು 1-2-4 ಪ್ರಾಜೆಕ್ಟ್ಸ್ ವರ್ಕ್ ಮಾಡಿದ್ದೀನಿ, ಅಸಿಸ್ಟೆಂಟ್, ಅಸೋಸಿಯೇಟ್, ಫಸ್ಟ್ ಏಡ್ ಈ ಥರ ಮಾಡಿದೆ. ಬಟ್ ಯಾವ ಪ್ರಾಜೆಕ್ಟ್ಸ್ ಹೆಸರು ನನಗೆ ಜ್ಞಾಪಕ ಇಲ್ಲ, ಯಾಕಂದರೆ ಅದೇ ಏನಂದರೆ ನಾನು ಹಿಂಗೆ ಹೋಗಿರೋದು ಬ್ರೋ ಕಾಂಟ್ಯಾಕ್ಟ್ಸ್. ಇವಾಗ ಇದು ಹೆಂಗೆ ಹೋದೆ ಇದೇ ಥರನ ಬೇರೆಯವ್ರನ್ನ ಅಪ್ರೋಚ್ ಆಗಿರೋದು. ಬಟ್ ಪ್ರಾಬ್ಲಮ್ ಏನಂದರೆ ನಾನು ಮಾಡಿದ್ರೆ ಯಾವ ಪ್ರಾಜೆಕ್ಟು ಅಷ್ಟು ಹೇಳ್ಕೊಳಷ್ಟು ಪ್ರಾಜೆಕ್ಟ್ ಎಲ್ಲ ಇನ್ನೂ ಹೊರಗೆ ಬಂದಿಲ್ಲ. ಇವಾಗ ಹೇಳಿರೋ ದೋಬು ಚಿಲಾಟ ಅಂತ ಹೇಳಿದ್ನ ಅದು ಹೊರಗೆ ಬಂದಿಲ್ಲ ಇನ್ನು. ಸೊ ಆಮೇಲೆ ಇನ್ನೊಂದು ಮೂವಿ ಮಾಡಿದೆ, ಸೆಬಾಸ್ಟಿಯನ್ ಅಂತ ಒಂದು ಮೂವಿ ಬಂತು. ಆ ಡೈರೆಕ್ಟರ್ದು ನೆಕ್ಸ್ಟ್ ಮೂವಿನಲ್ಲಿ ವರ್ಕ್ ಮಾಡಿದೆ. ಅದರಲ್ಲಿ ಶ್ರೀಹರಿ, ಆ್ಯಕ್ಟರ್ ಲೇಟ್ ಶ್ರೀಹರಿ ಅವರು ಇದಾರಲ್ಲ, ಅವ್ರ ಮಗ ಅದರಲ್ಲಿ ಮೇನ್ ಲೀಡು. ಸೊ ಅದರಲ್ಲಿ ವರ್ಕ್ ಮಾಡಿದೆ. ಅದರಲ್ಲಿ ಅಂದರೆ ಇನ್ನು ನನಗೆ ಕ್ರೆಡಿಟ್ ಬಂದಿಲ್ಲ ಹಂಗೆ ಹೇಳ್ಬಾರ್ದು, ಬಟ್ ವರ್ಕ್ ಅಸೋಸಿಯೇಟ್ ವರ್ಕೇ ಇತ್ತು ನನಗೆ. ಅಂದರೆ ಕಂಪ್ಲೀಟ್ ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ. ಆರ್ಟ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ. ಸೊ ಅಲ್ಲಿ ತುಂಬ ಕಲಿತೆ ನಾನು. ಅಂದರೆ ಬೇಸಿಕ್ ಆಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ
ನಾನು ಮಾಡಿರೋದು ಗ್ರೇಟ್ ಪ್ರಾಜೆಕ್ಟ್ ಮಾಡಿಲ್ಲ, ಆ ಹೇಳ್ಕೊಳಷ್ಟು ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲ, ಯಾಕಂದ್ರೆ ಹೊರಗೆ ಬಂದು ದೊಡ್ಡ ಹಿಟ್ ಆಗಿ ಎಲ್ಲರಿಗೂ ಗೊತ್ತಿಲ್ಲ. ಬಟ್ ವರ್ಕ್ ಕಲ್ತಿರೋದು ಮಾತ್ರ ಪ್ರಾಪರ್ ವರ್ಕ್ ಕಲ್ತೀನಿ ಬ್ರೋ. ಯಾಕಂದ್ರೆ ನನಗೆ ಇತ್ತು ಕಲಿಬೇಕನ್ನೋದು ಫುಲ್ ಇತ್ತು ನನಗೆ. ಸೊ ನಾನು ಫಸ್ಟ್ ವೆಬ್ ಸೀರೀಸ್ ಅಲ್ಲಿ ಮಾಡಿದಾಗ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಹೆಂಗೋ ವರ್ಕ್ ಆಗುತ್ತೆ ನೀಟಾಗಿ ಕಲಿತೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ನನಗೆ ಅವ್ರು ಕೇಳಿದ್ರು ನೀನು ಏನು ವರ್ಕ್ ಮಾಡ್ತೀಯ ಅಂದ್ರೆ ನಾನು ಕಾಸ್ಟ್ಯೂಮ್ ವರ್ಕ್ ಮಾಡಿದ್ದೆ ಬಿಫೋರ್, ನಾನು ಬೇರೆ ಡಿಪಾರ್ಟ್ಮೆಂಟ್ ಅಂತೀನಿ ಅಂತೇಳಿ. ಸೊ ಆರ್ಟ್ ರಿಲೇಟೆಡ್ ಎಲ್ಲ ನನ್ಗೆ ಫಾಲೋ ಆಗ್ತಿದೆ. ಸೊ ಅದು ಆ ಥರ ನೆಕ್ಸ್ಟ್ ಎಲ್ಲ ಸ್ವಲ್ಪ ಫಸ್ಟ್ ಎಡಿಟ್ ಥರ ವರ್ಕ್ ಮಾಡಿದೆ. ನೆಕ್ಸ್ಟ್ ಒಂದು ಇಂಡಿಪೆಂಡೆಂಟ್ ಮೂವಿ, ಸೊ ಅದರಲ್ಲಿ ಹಂಗೆ ಮಾಡಿದೆ. ಸೊ ಹಂಗೆ ಸೊ ಬೇಸಿಕಲಿ ಡಿಪಾರ್ಟ್ಮೆಂಟ್ಸ್ ಇರ್ತಾವೆ ಬ್ರೋ. ಅದೇ ಆ್ಯಸ್ ಎ ಡೈರೆಕ್ಟ್ರ್ ನಮಗೆ ವರ್ಕ್ ಮಾಡಿದಾಗ ನನಗೆ ಅರ್ಥ ಆಗಿದೆ ಅಂದರೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆನ್ ಸೆಟ್ ವರ್ಕ್ ಮಾಡ್ತೀವಿ. ಇದು ಶಾರ್ಟ್ ಫಿಲ್ಮ್ಸ್ಗೆ ಮೂವೀಸ್ಗೆ ಡಿಫ್ರೆನ್ಸ್ ಏನು ಅಂದರೆ ಶಾರ್ಟ್ ಫಿಲ್ಮ್ಸ್ ವರ್ಕ್ ಮಾಡಿದಾಗ ನಮಗೆ ಏನು ಮಿಸ್ಟೇಕ್ಸ್ ಆಗ್ತಾವಲ್ಲ ಪ್ರಾಕ್ಟಿಕಲಾಗಿ ಕಲಿತೀವಿ ನಾವು, ಫೈನ್, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಮೂವೀಸಲ್ಲಿ ಏನಂದರೆ ಪ್ರಾಪರ್ ಆಗುತ್ತೋ ಡಿಸಿಪ್ಲೈನ್ ಆಗಿ ಹೋಗ್ತಾರೆ, ಡಿಸಿಪ್ಲೈನ್ ಕಲಿತೀವಿ. ಓಕೆ, ಲೈಕ್ ನಾವು ಒಂದು ಸ್ಟೋರಿ ಬರ್ಕೊಂಡಿವಿ ಅಂದರೆ ಅದನ್ನ ಕಡಿಮೆ ದಿನಗಳಲ್ಲಿ ಕಡಿಮೆ ಟೈಮಲ್ಲಿ ಪ್ರಾಪರ್ ಔಟ್ಪುಟ್ ಹೆಂಗ್ ತೆಗಿಬೇಕು, ಒಂದು ಡಿಸಿಪ್ಲೈನ್ ಇರುತ್ತೆ, ಒಂದು ಪ್ಲಾನಿಂಗ್ ಹೆಂಗ್ ಮಾಡಬೇಕು ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಒಂದು ಪ್ರಾಜೆಕ್ಟ್ ವರ್ಕ್ ಮಾಡೋದು ರೆಕಮೆಂಡಬಲ್. ಯಾರಾದ್ರೂ ಅಸಿಸ್ಟೆಂಟ್ಸ್, ಯಾರಾದ್ರೂ ಆಸ್ಪರೆಂಟ್ಸ್ ಒಂದು ಮೂವಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದು ರೆಕಮೆಂಡಬಲ್. ಮಾಡಿಲ್ಲ ಅಂದ್ರೆ ನೋ ಲಾಸ್, ಬಟ್ ಮಾಡಿದ್ರೆ ಬೆಟರ್ ಅಂತ ನನ್ನ ಒಪಿನಿಯನ್. ಓಕೆ, ತುಂಬಾ ಜನ ಇವಾಗ ಲೈಕ್ ಮೂವಿ ಇಂಡಸ್ಟ್ರಿಗೆ ಬರ್ಬೇಕಂತ ತುಂಬಾ ಜನ ಇರ್ತಾರೆ. ಲೈಕ್ ಇವರೆಲ್ಲರಿಗೆ ಲೈಕ್ ಇಲ್ಲಾಂದ್ರೆ ಯಾರನ್ನು ಡ್ಯಾನ್ಸ್ ಮಾಡ್ಬೇಕಂದ್ರೆ ಡ್ಯಾನ್ಸರ್ಸ್ ಆಗಿ, ಇಲ್ಲಾಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಇಲ್ಲಾಂದ್ರೆ ಆಕ್ಟರ್ಸ್ ಆಗಲಿ, ಇವರಲ್ಲಿ ತುಂಬಾ ಜನ ಬರ್ಬೇಕು ಅನ್ಕೊಂತಾರೆ. ಬಟ್ ತುಂಬಾ ಜನಕ್ಕೆ ವೇ ಟು ಗೆಟ್ ಇನ್ ಫಾರ್ ಎ ಮೂವೀಸ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಈವನ್ ಫಾರ್ ಮೀ, ನಾನು ಲೈಕ್ ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ನಾನು ಟ್ರೈ ಮಾಡೋಣ ಅನ್ನೋ ಥರ ಇದ್ರೆ ಕೂಡ ಕ್ಯಾಸ್ಟಿಂಗ್ ಹೌಸ್ ಎಲ್ಲಿ ನಡೀತವೆ, ಲೈಕ್ ಸೆಲೆಕ್ಷನ್ಸ್ ಎಲ್ಲಿ ಆಗ್ತವೆ, ಆಡಿಷನ್ಸ್ ಎಲ್ಲಿ ಆಗ್ತವೆ, ಈ ರೀತಿ ಎಲ್ಲ ತುಂಬ ಗೊತ್ತಿರಲ್ಲ ತುಂಬ ಜನಕ್ಕೆ. ಸೊ ಒಂದು ವೇಳೆ ಯಾರೋ ಒಂದು ಪರ್ಸನ್ ದೇ ವಾಂಟ್ ಟು ಗೆಟ್ ಇನ್ ಟು ದ ಮೂವಿ ಇಂಡಸ್ಟ್ರಿ, ಪ್ರಾಸೆಸ್ ಏನಿರ್ಬೋದು, ಲೈಕ್ ಹೌ ದೇ ಕ್ಯಾನ್ ಗೆಟ್ ಅಪ್ರೋಚ್? ಬ್ರೋ ಇವಾಗ ತುಂಬ ಈಸಿ ಬ್ರೋ ಇವಾಗ. ಅಂದರೆ ಮತ್ತು ನಾನು ಆಲ್ರೆಡಿ ಸ್ವಲ್ಪ ಗೊತ್ತಿರೋದಕ್ಕೆ ಹಿಂಗೆ ಅನ್ನಿಸ್ತದೆ, ಏನೋ ಗೊತ್ತಿಲ್ಲ ಮತ್ತೆ. ಬಟ್ ನಿಜ ಅಂದರೆ ಲೈಕ್ 2-3 years ನಾನು ನೋಡ್ತಾ ಇದ್ದೀನಿ ಪೀಪಲ್ನ ಹೆಂಗಂದ್ರೆ ಇನ್ನು ಅವ್ರು ಒಂದು ಮೂವಿಗೆ ವರ್ಕು ಮಾಡಿರಲ್ಲ, ಬ್ರಿಲಿಯಂಟ್ ಶಾರ್ಟ್ ಫಿಲ್ಮ್ಸ್ ತೆಗೆದಿರ್ತಾರೆ, ಹಿಂಗೆಲ್ಲ ಮಾಡಕತ್ತಾರ. ಅವಾಗೆಲ್ಲ ಹಿಂಗಿರ್ಲಿಲ್ಲ ಬ್ರೋ, 10 years ಬ್ಯಾಕ್ ಈ ಥರ ಇರಲಿಲ್ಲ. ಇವಾಗೆಲ್ಲ ವರ್ಕ್ ಕಲಿಬೇಕಂದ್ರೂ ಈಸಿ, ಐ ಥಿಂಕ್ ಈಸಿ ಆಗಿದೆ ಬ್ರೋ, ಫುಲ್ ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟೈತೆ. ಸೊ ಐ ಥಿಂಕ್ ಯಾರಾದರೂ ಹಿಂಗೆ ಡಿಸೈಡ್ ಆದರೆ ನಾನು ಫಿಲ್ಮ್ ಮೇಕರ್ ಇಲ್ಲ ಆ್ಯಕ್ಟರ್ ಆಗ್ಬೇಕಂತ ಡಿಸೈಡ್, ಆ್ಯಕ್ಟ್ರೆಸ್ ಜರ್ನಿ ನನಗೆ ಗೊತ್ತಿಲ್ಲ. ಯಾಕಂದರೆ ಐ ಫೀಲ್ ಇಟ್ ಈಸ್ ವೇ ಮೋರ್ ಡಿಫಿಕಲ್ಟ್ ದ್ಯಾನ್ ಫಿಲ್ಮ್ ಮೇಕರ್ಸ್ ಜರ್ನಿ. ಅಂದರೆ ಯಾಕಂದರೆ ಇವಾಗ ನಾನು ಫಿಲ್ಮ್ ಮೇಕರ್ ಆಗ್ಬೇಕಂತ ಅನ್ಕೊಂಡಾಗ ಸ್ಟೋರಿ ನಾನೇ ಬರೀತೀನಿ, ನಾನೇ ಸ್ಕಿಲ್ ಕಲಿತೀನಿ, ಎಲ್ಲ ನನ್ನ ಕೈಯಲ್ಲಿರುತ್ತೆ. ಒಬ್ಬ ಆ್ಯಕ್ಟರ್ ಆಗ್ಬೇಕಂತಂದಾಗ ಅವನು ಆ್ಯಕ್ಟಿಂಗ್ ಅನ್ನೋದು ಸ್ಕಿಲ್ ಮಾತ್ರ ಕಲಿತಾನೆ. ಬಟ್ ಅದನ್ನ ಪ್ರೆಸೆಂಟ್ ಮಾಡ್ಬೇಕಂತಂದ್ರೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ಬೇಕು, ಅದಕ್ಕೊಬ್ರು ಯಾರೋ ಆಪರ್ಚುನಿಟಿ ಕೊಡ್ಬೇಕು. ಇಟ್ ಈಸ್ ಅ ಡಿಪೆಂಡೆಂಟ್ ಅಲ್ಲ, ಅಂದ್ರೆ ಡಿಪೆಂಡೆಂಟ್ ಕ್ರಾಫ್ಟ್ ಅದು, ಇನ್ನೊಂದು ಕ್ರಾಫ್ಟ್ ಮೇಲೆ ಡಿಪೆಂಡ್ ಆಗಿದೆ ಅದು. ನಂದಂಗಲ್ಲ, ಇವಾಗ ನನಗೆ ಲೈಕ್ ನಾನೊಂದು ಸ್ಟೋರಿ ಬರ್ದಿನ ಫಿಲ್ಮ್ ನನಗೆ ಒಂದು ಪ್ರೊಡ್ಯೂಸರ್ ಒಪ್ಕೋಣ ಅಂದರೆ ಮಿಕ್ಕಿದ್ದೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ನನಗೆ. ಬಟ್ ಅವ್ರದ್ದು ಸ್ವಲ್ಪ ಡಿಫಿಕಲ್ಟ್ ಜರ್ನಿ, ಬಟ್ ಕ್ರ್ಯಾಕ್ ಮಾಡಿದ್ರೆ ಚೆನ್ನಾಗಿರ್ಬೋದು. ಕ್ಯಾಸ್ಟಿಂಗ್ ಕಾಲ್ ಇನ್ಫಾರ್ಮೇಶನ್ ಎಲ್ಲಿ ಸಿಗ್ಬೋದು ನಮಗೆ ಬ್ರೋ? ಇವಾಗ ನಾನು ತೆಲುಗುದೆಲ್ಲ ಐಡಿಯಾ, ಕನ್ನಡದಲ್ಲೂ ಅಷ್ಟೇ. ಎಲ್ಲಾದರೂ ಗ್ರೂಪ್ಸ್ ಆಗಿದಾವೆ, ಫುಲ್ ಗ್ರೂಪ್ಸ್ ಇರ್ತಾವೆ ಇವಾಗ. ಅಂದರೆ ವಾಟ್ಸಪ್ ಗ್ರೂಪ್ಸ್ ಆಗಲಿ, ಫುಲ್ ಕಮ್ಯುನಿಟೀಸ್ ಬಿಲ್ಡ್ ಆಗ್ಬಿಟ್ಟವೆಲ್ಲ. ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಎಲ್ಲೋ ಬ್ರೋ ಜಸ್ಟ್ ನಾವು ಒಂದು 10 days ಇವಾಗ ನೀವು ಆ್ಯಕ್ಟಿಂಗ್ ಬಗ್ಗೆ ಹಿಂಗೆ ಮಾತಾಡಿದ್ರೆ ವಿಲ್ ಗೆಟ್ ಸೋ ಮೆನಿ ಆ್ಯಕ್ಟ್ರೆಸ್ ಪ್ರೊಫೈಲ್ ಇನ್ ಇನ್ಸ್ಟಾಗ್ರಾಮ್. ಹಿಂಗೆಲ್ಲ ಈಸಿಯಾಗಿ ಬಂದ್ಬಿಟ್ಟು ಈಸಿಯಾಗಿ ವಿ ಕ್ಯಾನ್ ಬಿಲ್ಡ್ ಕಾಂಟ್ಯಾಕ್ಟ್ಸ್ ಇವಾಗ. ಸೊ ಆ್ಯಕ್ಟಿಂಗ್ ಅಂತಂದ್ರೆ ಇನ್ನು ಆಡಿಷನ್ಸ್ ಅದು ದೊಡ್ಡ ಪ್ರಾಸೆಸ್ ಅದು ನನಗೆ. ಅದ್ರ ಬಗ್ಗೆ ಅವ್ರ ಜರ್ನಿ ಹೆಂಗಿರ್ತೈತೆ ಅನ್ನೋದು ನನಗೆ ಅವ್ರ ಶೂಸಲ್ಲಿದ್ದ ಆಲೋಚನೆ ಕೂಡ ಮಾಡೋಕ್ಕಾಗಲ್ಲ, ಭಾರಿ ಡಿಫಿಕಲ್ಟ್ ಅನ್ಸದ್ ಬ್ರೋ. ನಾನು ವರ್ಕ್ ಮಾಡ್ಬೇಕಾದ್ರೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೇಕಾದ್ರೆ ಆಡಿಷನ್ಸ್ ನಾನೇ ತಗೊಂತಿದ್ದೆ. ಒಂದು ಲೈಕ್ ಸೂಪರ್ ಪರ್ಫಾರ್ಮೆನ್ಸ್ ಇರ್ತದೆ ಬ್ರೋ. ಥಿಯೇಟರ್ ಆರ್ಟಿಸ್ಟ್ಗಳು ಅಂತಾರೆ, ಕ್ಯಾಮ್ರಾ ಇಟ್ಟು ನೋಡ್ತಿದ್ರೆ ಅವ್ರ ಕ್ವಶನ್ಸ್ ಹಾಕೋದು ಹೆಂಗಿರುತ್ತೆ ಅಂದರೆ ಯಾವುದೋ ಒಂದು ಚಿಕ್ಕ ಸೀನ್ ಇರುತ್ತೆ, ಅದ್ರ ಬಿಹೈಂಡ್ ಏನಾಗುತ್ತೆ ಹಂಗಾಗುತ್ತೆ. ಅವ್ರ ಕ್ವಶನ್ ಹಾಕೋದು ನೋಡಿ ನನಗೇನು ಅನಿಸ್ತು ಅಂದರೆ ನನಗೆ ಕ್ಲಾರಿಟಿ ಇಲ್ಲಾರ್ದು ನನಗೆ ಕ್ಲಾರಿಟಿ ತರಕತ್ತಾರ ಇವರು ಅನ್ನಿಸ್ತಿತ್ತು. ಅಂದರೆ ನಾನು ಸುಮ್ಮನೆ ರ್ಯಾಂಡಮಾಗಿ ಹೇಳಿದ್ರೆ ಅವ್ರು ಏನೋ ಮಾಡೋಗ್ಬಿಡ್ತಾರೆ ಬಿಡ ಅಂತ ಅನ್ಕೊಂತಿದ್ದೆ. ಅವ್ರಿಗೆ ಅಷ್ಟು ಅಟೆನ್ಷನ್ ಇದು ಮಾಡಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಇದು ಆಡಿಷನ್ ಕೊಟ್ಟು ಹೋಗಿರ್ತಾರೆ. ಬಟ್ ಹಂಡ್ರೆಡ್ಸ್ ಆಫ್ ಆಡಿಷನ್ಸ್ ಕೊಡ್ತಾರೆ ಬ್ರೋ. ಅದೊಂದು ಎಲ್ಲವೂ ಅಷ್ಟೇ ಇಂಟ್ರೆಸ್ಟಿಂದ ಕೊಡ್ತಾರೆ, ಅಷ್ಟೇ ಇಂಟ್ರೆಸ್ಟಿಂದ ಕೊಟ್ಟು ಅದು ಏನೋ ಚಿಕ್ಕ ರೋಲ್ ಇರ್ತದೆ ಅದು ಕೂಡ ಬರಲ್ಲ.
ಓಕೆ ಎಷ್ಟೋ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಸೊ ಇಂಥವು ಎಷ್ಟೋ ಫೇಸ್ ಮಾಡಿ 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 ಯಾವತ್ತೋ ಒಂದ್ ದಿವಸ ಅಷ್ಟೇ ಇದಾಗುತ್ತೆ, ಹಿಂಗಿರುತ್ತೆ ಅವ್ರ ಜರ್ನಿ. ಓಕೆ, ಇಲ್ಲಿ ಕಾಸ್ಟಿಂಗ್ ಕಾಲಲ್ಲಿ ನೀವು ಕೆಲಸ ಲೈಕ್ ಸೆಲೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ನೀವು ಇದ್ರಲ್ಲ, ಲೈಕ್ ನಾವು ತುಂಬಾ ಹೊರಗಡೆ ಕೇಳ್ತಾ ಇರ್ತೀವಿ ಲೈಕ್ ವುಮೆನ್ಗೆ ತುಂಬಾ ಇದು ಮಾಡ್ತಾರೆ ಅಂತ, ಲೈಕ್ ಅವ್ರಿಗೆ ಪರ್ಸನಲ್ ಫೇವರ್ಸ್ ಕೇಳೋದಾಗ್ಲಿ ಈ ರೀತಿ ಆಗಲಿ. ನೀವು ನೋಡಿದ್ರಾ, ನಿಮ್ಗೆ ಏನಾನ ಆ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಾ ಅಲ್ಲಿ ಸುತ್ತಮುತ್ತ ಇರೋ ಇವ್ರ ಕಡೆ ಆಗಲಿ, ಇಲ್ಲಾಂದ್ರೆ ಇದು ಫಾಲ್ಸಾ, ಇಲ್ಲಾಂದ್ರೆ ಇದು ನಿಜವಾಗ್ಲೂ ಆಗುತ್ತಾ? ನಿಜವಾಗ್ಲೂ ಆಗಲ್ಲ ಅಂತ ಮಾತ್ರ ಹೇಳಕ್ಕಾಗಲ್ಲ, ಹಂಗಂತ ನಾನು ಆಗಿರೋದು ನೋಡಿಲ್ಲ. ಸೊ ನಿಮ್ಗೆ ಗೊತ್ತಿಲ್ಲ? ನೋ ನನಗೆ ಗೊತ್ತಿಲ್ಲ ಅಂತ ಹೇಳೋದು ಮತ್ತೆ ತಪ್ಪೇ. ಆಗುತ್ತೆ ಬ್ರೋ, ಆಗುತ್ತೆ, ಬಟ್ ಅದು ಆಗುತ್ತೆ ಅಂತ ಅನ್ಸುತ್ತೆ ನನಗೆ, ಬಟ್ ನಾನು ಡೈರೆಕ್ಟ್ ಆಗಿ ನೋಡಿಲ್ಲ. ನೀವು ಎಲ್ಲಿ ಸ್ಟೋರೀಸ್ ಕೇಳಿಲ್ಲ? ಡೆಫಿನೆಟ್ಲಿ ಕೇಳೀನಿ, ಅದಕ್ಕೆ ಹೇಳ್ತಿದ್ದೀನಿ ಆಗುತ್ತೆ, ಕೇಳೀನಿ, ಭಾಳ ಸ್ಟೋರೀಸ್ ಕೇಳೀನಿ, ಬಟ್ ಅದು ನಾನು ಹೆಂಗೆ ಹೇಳಿ ಇದು ನಿಜ ಅಂತ, ನನಗೆ ಪ್ರೂಫ್ ಇಲ್ಲ, ಕೇಳಿದ್ದೆ ತಾನೆ. ಸೊ ವುಮೆನ್ ಅದಕ್ಕೆ ರಿಯಾಕ್ಷನ್ ಲೈಕ್ ಎಷ್ಟೋ ಜನ ಹುಡುಗಿರು ಆ್ಯಕ್ಟ್ರೆಸ್ ಹಿಂಗೆಲ್ಲ ಒಬ್ರು ಹೇಳಿದ್ರು ನನಗೆ, ಒಬ್ರು ಅವ್ರ ಹೆಸರು ಯಾಕೆ ರಿವೀಲ್ ಮಾಡೋದು. ಸೊ ಸ್ಟೋರಿ ಇಟ್ಬಿಟ್ಟಿದ್ರು ಇನ್ಸ್ಟಾಗ್ರಾಮಲ್ಲಿ ಏನು ಚಾಟ್, ಅಪೋಸಿಟ್ ಪರ್ಸನ್ ಚಾಟ್ ಮಾಡಿರೋದು ಸ್ಟೋರಿ ಇಟ್ಟಿದ್ರು. ನಾನು ಇದು ಇವಾಗಲ್ಲ, ಆಲ್ಮೋಸ್ಟ್ ಲೈಕ್ 4 years ಬ್ಯಾಕ್ ಹಂಗ ಚಾಟ್ ನೋಡಿ ಶಾಕ್ ಆದೆ ನಾನು. ಅಷ್ಟವರೆಗೆ ನಾನು ಕೇಳಿರೋದೆ, ನಾವು ಕೇಳಿರೋದು ಎಷ್ಟು ದೊಡ್ಡದಾದ್ರೂ ನಾವು ನಮಗೆ ಪ್ರೂಫ್ ಸೊ ಅದು ಒಂದು ಹುಡುಗಿ ಡೈರೆಕ್ಟ್ ಹಂಗ ಸ್ಟೋರಿ ಇಟ್ಬಿಟ್ಟಾಳಲ್ಲ, ಶಾಕ್ ಆದೆ ನಾನು. ಸೊ ಡಿಸ್ಕಸ್ ಮಾಡಿದೆ ಏನಾಯ್ತು ಹಿಂಗೆಲ್ಲ, ಸ್ವಲ್ಪ ನೀಟಾಗಿ ಫ್ರೆಂಡ್ ಅವರು ಅಂದ್ರೆ ಆಕ್ಟರ್ ಅವರು. ಸೊ ಹಂಗೆ ಪರಿಚಯ ಇದ್ರು ಅಷ್ಟೇ. ಸೊ ಕೇಳಿದೆ ಏನು ಹಿಂಗೆಲ್ಲ ಅಂತಂದ್ರೆ ಫೇವರ್ ಹಿಂಗ ಎಕ್ಸ್ಪೆಕ್ಟ್ ಮಾಡತ್ತೀರಿ ಅನ್ನೋ ಥರ. ಸೊ ರೋಲ್ ಬೇಕಂದ್ರೆ ಫೇವರ್ ಹಂಗ. ಇದು ತುಂಬಾ ಕೇಳ್ತಾ ಇದೆ, ಬಟ್ ಲೈಕ್ ಮೂವಿ ಇಂಡಸ್ಟ್ರಿ ಇರೋರಿಗೆ ಒಂದು ರೀತಿ ಆಫ್ ಪ್ರಾಸ್ಪೆಕ್ಟಿವ್ ಇರುತ್ತೆ. ಇವೆಲ್ಲ ಅವ್ರು ಏನು ಹೇಳ್ತಾರೆ ಅಂದ್ರೆ, ಯಾರೋ ಇವಾಗ ಆಕ್ಟರ್ಸ್ ಬಂದು ಕೇಳಿದ್ರೆ, ಇಲ್ಲಾಂದ್ರೆ ದೊಡ್ಡ ಡೈರೆಕ್ಟರ್ಸ್ ಕೇಳಿದ್ರೆ ಇಲ್ಲ ಇಂಥವೆಲ್ಲ ಯಾವ ಇರಲ್ಲ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ವೆರಿ ಫ್ಯೂ ಪೀಪಲ್ ಹೇಳ್ತಾರೆ, ಓಕೆ ಕೆಲವೊಂದು ವರ್ಸ್ ಪೀಪಲ್ ಇರ್ತಾರೆ, ಫೇವರ್ಸ್ ಕೇಳ್ತಾರೆ ಅಂತ. ಬಟ್ ಜಾಸ್ತಿ ಜನ ನಾವು ವುಮೆನಿಂದ ಕೇಳೋದು ಏನಂದರೆ, ದಿಸ್ ಇಸ್ ದ ಒನ್ ಲೈಕ್ ಫೇವರ್ಸ್ ಕೇಳ್ತಾರೆ ಅದು ಇದು ಅಂತೇಳಿ ತುಂಬ ಇದೊಂದು ಇದ್ಬಿಡುತ್ತೆ ಇವರಿಗೆ. ಅದಕ್ಕಂದ್ರೆ ಜಾಸ್ತಿ ವುಮೆನ್ ನೋಡಿ ಹೊರಗಡೆ ಯಾರನ್ನ ಆ್ಯಕ್ಟಿಂಗ್ ಮಾಡ್ತೀರಾ, ಮೂವಿಗೆ ಹೋಗ್ತೀರಾ ಅಂದ್ರೆ ಯಾಕಂದ್ರೆ ಜಲ್ದಿ ಅವ್ರು ನಂಬಲ್ಲ. ಅವ್ರು ದೇ ಆರ್ ನಾಟ್ ಮಚ್ ಇನ್ ಟು ದ ಮೂವಿ ಇಂಡಸ್ಟ್ರಿ. ಲೈಕ್ ನಾವು ಒಂದು ರೈಟರ್ಸ್ ಗ್ರೂಪ್ ಅಂತ ಇದೆ ಅಲ್ವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಿ, ಲೈಕ್ ಅವ್ರೊಳಗೆ ದಿನಾಲೂ ಬರ್ತಿದ್ದಾವೆ ಮೆಸೇಜ್ ಓನ್ಲಿ ಫಾರ್ ವುಮೆನ್ ಲೀಡ್ಸ್, ನೀಡ್ ವುಮೆನ್. ಯಾರೋ ಒಬ್ರು ಮೆನ್ನ ಕೇಳು, ಯಾವನೊಬ್ಬನ ಬರ್ತೀವಿ ಇಲ್ಲಾಂದ್ರೆ ಟ್ರೈ ಮಾಡ್ಲಿಕ್ಕೆ ಅಂತ. ಯಾಕೆ ಗೊತ್ತಂಗ ಐ ನೋ ಲೈಕ್ ನಾವು ನೋಡಿದ್ರೆ ಅದು ಕಂಪ್ಲೇಂಟ್ ಬರ್ಬೋದು ಸ್ವಲ್ಪ, ಅಂದರೆ ಏನು ಅಲ್ಲಿ ಬೇರೆ ಇಂಟೆನ್ಷನ್ಸ್ ಏನಾರು ಇರ್ಬೋದು ಅಂತ ಥಾಟ್ ಬರ್ಬೋದು. ಬಟ್ ಯಾಕೆ ಹಂಗೆ ಬರ್ತಾ ಗೊತ್ತಾ, ಜಾಸ್ತಿ ಫೀಮೇಲ್ ಲೀಡ್ಗೋಸ್ಕರನೇ. ಬ್ರೋ ಇವಾಗ ನಾನು ನೀವು ಫ್ರೆಂಡ್ಸ್ ಅಂತ ಇಟ್ಕೊಳ್ರಿ, ನಾನು ಶಾರ್ಟ್ ಫಿಲ್ಮ್ ಮಾಡೋಣ ಅಂತಿದ್ದೀನಿ, ನಿಮ್ಮನ್ನ ಇಟ್ಕೊಂಡು ಮಾಡೋಣ ಅನ್ಕೊಂತೀನಿ. ಹುಡುಗಿ ಬೇಕು, ಸಿಗಲ್ಲ ಹುಡುಗಿ ಅಷ್ಟು ಈಸಿ ಅಲ್ಲ. ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಬಿಕಾಸ್ ಹುಡುಗಿ ಅಕ್ಸೆಪ್ಟ್ ಮಾಡಲ್ಲ ಅಂತನಾ? ವೈ ಅಷ್ಟು ಈಸಿ ಅಲ್ಲ ಬ್ರೋ. ಯಾರು ಬ್ರೋ ಇವಾಗ ನಮ್ಮ ಫ್ರೆಂಡ್ಸ್ ನೋಡಿ ನಾರ್ಮಲ್ ಆಗಿ ಹುಡುಗಿರು ತುಂಬಾ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ, ಲೈಕ್ ದೇ ಆರ್ ವಿಲ್ಲಿಂಗ್ ಟು ಡೂ ದ. ಇವಾಗ ಇದಾರೆ ಬ್ರೋ, ಯಾ ನಿಜಾನೇ ಇವಾಗ. ಬಟ್ ಸಿ ಒಂದು ಫೀಮೇಲ್ ಲೀಡ್ಗೆ ಒಂದು ಹುಡುಗಿನ ನಾವು ಕಾಸ್ಟ್ ಮಾಡೋಣ ಅಂತಂದರೆ, ಅವಳಿಗೆ ಒಂದು 5000 ಫಾಲೋವರ್ಸ್ ಇದಾರಲ್ಲ ಅಂತಂದ್ರೆ 5000 ಕೇಳ್ತಾಳು. ಫುಲ್ ಚಾರ್ಜ್ ಮಾಡ್ತಾರೆ ಬ್ರೋ ಹುಡುಗಿರು, ಫುಲ್ ಚಾರ್ಜ್. ಶಾರ್ಟ್ ಫಿಲ್ಮ್ಸ್ಗೆಲ್ಲ ಫುಲ್ ಚಾರ್ಜ್ ಮಾಡಕತ್ತಾರ. ಅಂದ್ರೆ ನಾನು ಅವರೇಜ್ ಆಗಿ ಹೇಳಿದ್ ಸುಮ್ಮನೆ ಅಂದಾಜು. ವುಮೆನ್ ಕಂಪೇರ್ ಮಾಡಿದ್ರೆ ವುಮೆನ್ ಜಾಸ್ತಿ ಕೇಳ್ತಾರೆ, ಮೆನ್ ಕಡಿಮೆ ಕೇಳ್ತಾರೆ. ಮೆನ್ ಫ್ರೀಯಾಗಿ ಮಾಡ್ತಾರೆ ಬ್ರೋ. ಬ್ರೋ ದುಡ್ಡು ಕೇಳೋದೇನ್ ಬ್ರೋ ಸುಮ್ಮನೆ ಯಾವ ಒಂದೊಬ್ಬ ಊಟ ಕೊಟ್ಬಿಟ್ಟು ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಅಸಲ್ ಆ ಡಿಸ್ಕಷನೇ ಬರಂಗಿಲ್ಲ ಬ್ರೋ. ಬೇಕಂದ್ರೆ ಅವನೇ ಊಟ ಮಾಡಿಸ್ತಾನ. ನಿಜ ಹೇಳ್ತಿದ್ದೀನಿ, ನಿಜ ಹೇಳಕತ್ತೀನಿ. ಅಸಲ್ ಆ ಡಿಸ್ಕಷನ್ ಕಮರ್ಷಿಯಲ್ಸ್ ಬಗ್ಗೆ ಡಿಸ್ಕಷನ್ ಇರಂಗಿಲ್ಲ. ಅನ್ಲೆಸ್ ಹೀಸ್ ಅಂದ್ರೆ ಕಂಪ್ಲೀಟ್ಲಿ ಪ್ರೊಫೆಷನಲ್, ನಾನು ಆಕ್ಟರ್ ಆಗ್ಬೇಕಂತ ಇದೀನಿ, ಇದ್ರ ಮೇಲೆ ನಾನು ಸರ್ವೈವ್ ಆಗತ್ತೀನಿ ಅಂತಂದಾಗ ದೇ ರಿಕ್ವೆಸ್ಟ್ ಹಿಂಗ ಐತೆ ಬ್ರೋ ಸಿಚುವೇಶನ್ ಹಂಗೆಲ್ಲ ಹೇಳಿದಾಗ ನಾವು ಆಬ್ವಿಯಸ್ಲಿ ನಾವು ಅದಕ್ಕೆ ಇದ್ ಮಾಡ್ಕೊಂಡು ಹೋಗ್ಬೇಕು. ಸೊ ಬಟ್ ಫೈಂಡಿಂಗ್ ಆನ್ ಆಕ್ಟರ್, ಮೇಲ್ ಆಕ್ಟರ್ ಈಸ್ ವೆರಿ ಈಸಿ. ಕುಪ್ಪೆ ಜನ ಬಿದ್ದಾರೆ, ಯಾವನೋ ಬಂದ್ಬಿಡ್ತಾನೆ. ಅಂದ್ರೆ ನಮಗೆ ಸೂಟ್ ಆಗ ನಾವು ಎಷ್ಟು ಸ್ಪೆಸಿಫಿಕ್ ಆಗಿದ್ರು ಈಸಿನೇ ಸಿಗೋದು. ಸೊ ಈವನ್ ನನ್ನ ವಿಷಯದಾಗ ಕೂಡ ನಾನು ಲಾಸ್ಟ್ ಇಯರ್ ಒಂದು ಡೆಮೋ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಮೇಲ್ ಲೀಡ್ಗೆ ನಾನು ಅಪ್ರೋಚ್ ಆಗಿರೋ ಪ್ರತಿ ಪರ್ಸನ್ ಇಮಿಡಿಯೇಟ್ ರಿಪ್ಲೈ ಕೊಡ್ತಾರೆ ವಾಯ್ಸ್. ಸೊ ನನಗೆ ಈಸಿ, ನನಗೆ ಯಾರು ಬೇಕಂತ ಸ್ಪೆಸಿಫಿಕ್ ಸ್ಪಾಟ್ ಅನ್ನು ಅವ್ರನ್ನೇ ನಾನು ರೀಚ್ ಆಗ್ತೀನಿ, ಅವ್ರು ಸಿಕ್ಬಿಡ್ತಾರೆ. ಸೊ ಅದೇ ಹುಡುಗಿರಂತಂದ್ರೆ ಒಂದು 20 ಪ್ರೊಫೈಲ್ಸ್ ಲಿಸ್ಟ್ ಔಟ್ ಮಾಡಿ ಆ 20 ಪ್ರೊಫೈಲ್ಸ್ಗೆ ನಾನು ಮೆಸೇಜ್ ಇಟ್ಟರೆ ಯಾರೋ ಒಬ್ರು ರಿಪ್ಲೈ ಮಾಡ್ತಾರೆ. ಅದು ಕೂಡ ಚಾನ್ಸಸ್ ಆರ್ ವೆರಿ ಲೆಸ್. ಅವಾಗ ಇನ್ನೊಂದು 20 ಲಿಸ್ಟ್ ಔಟ್ ಮಾಡೋದು, ಹಂಗೆ ಅಷ್ಟು ಜನಕ್ಕೆ ಆದ್ರೆ ಒಬ್ರು ಯಾರೋ ಅಪ್ರೋಚ್ ಆಗುತ್ತೆ, ಆಯ್ತು ರಿಪ್ಲೈ ಕೊಡ್ಬೋದು. ಸೊ
ಹಂಗಿರುತ್ತೆ. ಲೈಕ್ ಬಳ್ಳಾರಿಯಿಂದ ನೀವು ಎಲ್ಲ ನಾವು ಹೋಗ್ಬಿಡ್ತೀನಿ ಅಂತ ಹೈದ್ರಾಬಾದ್ ಬಂದ್ಬಿಟ್ರಿ, ಲೈಕ್ ಐ ವಾಂಟ್ ಟು ಗೆಟ್ ಇನ್ ಟು ದ ಮೂವೀಸ್ ಅಂತ, ಲೈಕ್ ಫ್ಯಾಮಿಲಿ ರಿಯಾಕ್ಷನ್ ಇತ್ತು, ನಿಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ಅವಾಗ? ಆಬ್ವಿಯಸ್ಲಿ ನಮ್ಮ ಅಪ್ಪಗೆ ಇಂಟ್ರೆಸ್ಟ್ ಇರಲಿಲ್ಲ, ಇವಾಗ ಕೂಡ ಇಲ್ಲ ಆ್ಯಕ್ಚುಲಿ. ಬಟ್ ಏನಂದರೆ ಸ್ಟಾರ್ಟಿಂಗಲ್ಲಿ ನಾನು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಂಡೆ. ಏನಂತ, ನಂದು ಸ್ವಲ್ಪ ರೆಗ್ಯುಲರ್ ಇಲ್ಲ ಜರ್ನಿ. ಹೆಂಗೈತಂದರೆ ನಮ್ಮ ಮನೆಗೆ ಫೈನಾನ್ಷಿಯಲ್ ಆಗಿ ಏನು ದೊಡ್ಡ ಡಿಫಿಕಲ್ಟ್ ಏನಿಲ್ಲ, ಓಕೆ ಫೈನ್, ನಾನು ಜಾಬ್ ಮಾಡಲಿಲ್ಲ ಅಂದರೆ ಫೈನ್ ನಮ್ಮಂಗೆ ಆಯ್ತು ಅಷ್ಟೇ. ಸೊ ಹಂಗಾಗಿ ನಾನು ಅನ್ಕೊಂಡೆ ಓಕೆ ಬಿಡು, ನಾನು ಜಾಬ್ ಮಾಡಲಿಲ್ಲ ಅಂದ್ರೆ ನಡೀತೈತೆ ಇವಾಗ ಸದ್ಯಕ್ಕೆ, ಸೊ ಇದರಲ್ಲಿ ಹೋಗೋಣ ಹಿಂಗಂತ ಅನ್ಕೊಂಡೆ. ಬಟ್ ನಾವು ಅಪ್ಪವ್ರಿಗೆ ಏನಂತಂದರೆ ಅವರು ಮಕ್ಕಳ ಮೇಲೆ ಬೇರೆ ಬೇರೆ ಡ್ರೀಮ್ಸ್ ಇರ್ತಾವಲ್ಲ, ಅವ್ರು ಏನೇನೋ ಎಕ್ಸ್ಪೆಕ್ಟ್ ಮಾಡಿಬಿಟ್ಟಿದ್ರು. ಅದು ಸಡನ್ನಾಗಿ ಬ್ರೇಕ್ ಆದ ತಕ್ಷಣ ಅಲ್ಲಿ ಅಷ್ಟವರೆಗೆ ನಮ್ಮ ಅಪ್ಪ ಹೆಂಗಿರ್ತಿದ್ದಾನೆ ಅಂದರೆ ಲಿಟ್ರಲಿ ಫ್ರೆಂಡ್ ಬ್ರೋ, ಅಸಲು ಎಷ್ಟು ಫುಲ್ ಫನ್ ಇರ್ತಿತ್ತು. ಅವಾಗಿಂದ 2 strangers ಸ್ಟೇಯಿಂಗ್ ಇನ್ ಹೋಮ್ ಅನ್ನಂಗೆ ಇರ್ತಿತ್ತು ಅವಾಗಿಂದ ಇವತ್ತವರೆಗೂ. ನಾವಪ್ಪ ನನಗೆ ಅವಾಗಿನ ಥರ ಮಾತಾಡಿರೋ ನೆನಪೇ ಇಲ್ಲ ನನಗೆ, ಅಸಲು ಮರ್ತೋಗ್ಬಿಟ್ಟಿನಿ ಆಲ್ಮೋಸ್ಟ್ ನಾನು ಹೆಂಗೆ ಮಾತಾಡ್ತಿದ್ರು ಅವಾಗ. ನಂಗೆ ಫೀಲ್ ಆಗ್ತಿರ್ತಾರ ಲೈಕ್ ಇಟ್ಸ್ ಅವರು ಫೀಲ್ ಆಗ್ತಿರ್ತಾರ ಅಂತ ನಾನು ಡೈರೆಕ್ಟ್ ಆಗಿ ನೋಡಿಲ್ಲ, ಅವ್ರದ್ದು ಇವ್ರದ್ದು ಕೇಳಿರೋದಷ್ಟೇ. ಅಂದ್ರೆ ಇವರು ಥರ್ಡ್ ಪರ್ಸನ್, ನಾನು ಆಬ್ವಿಯಸ್ಲಿ ಫುಲ್ ಹೆವಿ ಅಂದ್ರೆ ಇವಾಗೆಲ್ಲ ನಾರ್ಮಲ್ ಅದು ಪೀಸ್, ಐ ಮೇಡ್ ಪೀಸ್ ವಿತ್ ದಟ್ ಟಾಪಿಕ್. ಆಬ್ವಿಯಸ್ಲಿ ಬ್ರೋ ಎಷ್ಟು ದಿನ ಫೀಲ್ ಆಗ್ತಿರ್ತೀವಿ, ಸೊ ಅಕ್ಸೆಪ್ಟ್ ಮಾಡ್ಬಿಡ್ಬೇಕು ಏನು ಟ್ರುತ್ ಅನ್ನೋದು. ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಆಗೆಲ್ಲ ಫುಲ್ ಫೀಲ್ ಆಗ್ತಿದೆ. ಅಂದ್ರೆ ಫೀಲ್ ಆಗಂದ್ರೆ ನನಗೆ ಅವ್ರು ಸಪೋರ್ಟ್ ಮಾಡೋದೇನು ಬೇಕಾಗಿಲ್ಲ, ನಾರ್ಮಲ್ ಆಗಿರಿ ಸಾಕು ನನ್ನ ಜೊತೆ ಅಷ್ಟೇ, ಹಂಗಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಮತ್ತೆ ನಮ್ಮಪ್ಪರು ನೋಡಿ ನಮ್ಮಮ್ಮ ಕೂಡ ಸ್ವಲ್ಪ ಫುಲ್ ಸೀರಿಯಸ್ ಆಗಿ ವಾಟ್ ಎವರ್ ಹಂಗಿರ್ತದೆ ಮಾಮೂಲಿ. ಅದು ಎಲ್ಲರ ಲೈಫಲ್ಲಿ ಸೇಮ್ ಇರಲ್ಲ, ಎಲ್ಲ ಫಿಲ್ಮ್ ಮೇಕರ್ ಆಗಲಿ ವಾಟ್ ಎವರ್ ಏನೋ ಒಂದು ಪ್ಯಾಷನ್ ಫಾಲೋ ಆಗೋಣ ಅನ್ಕೊಂಡ್ರೆ ಏನೋ ಒಂದು ಡಿಫಿಕಲ್ಟೀಸ್ ಇರ್ತಾವೋ, ನನಗೆ ಈ ಡಿಫಿಕಲ್ಟಿ ಅಷ್ಟೇ. ಲೈಕ್ ಕರ್ನಾಟಕದಲ್ಲಿ ಹುಟ್ಟಿ ನೀವು ಕರ್ನಾಟಕದಲ್ಲಿ ಇದ್ದು ಮೇ ಬಿ ಇದು ಕಾನ್ಫ್ಲಿಕ್ಟ್ ಆಗ್ಬೋದು ಇವಾಗ, ಬಟ್ ಜಸ್ಟ್ ಐ ವಾಂಟ್ ಟು ನೋ, ಬಟ್ ವೈ ಕರ್ನಾಟಕ ಮೂವೀಸ್ ಬಿಟ್ಟು, ಕನ್ನಡ ಇಂಡಸ್ಟ್ರಿ ಬಿಟ್ಟು ವೈ ಡಿಡ್ ಯು ಕೇಮ್ ಫಾರ್ ತೆಲುಗು ಮೂವೀಸ್ ಆರ್ ಹೈದ್ರಾಬಾದ್? ಓಕೆ, ಇಲ್ಲ ಬ್ರೋ, ಏನು ಕಾನ್ಫ್ಲಿಕ್ಟ್ ಆಗಲ್ಲ. ಯಾಕೆ ಗೊತ್ತಾ, ನನಗೆ ಕ್ಲಾರಿಟಿ ಐತೆ, ಫುಲ್ ಕ್ಲಾರಿಟಿ ಐತೆ. ಏನಾಯ್ತು ಅಂದ್ರೆ ನಾನು ಓದಿರೋದೆಲ್ಲ ಕರ್ನಾಟಕನೇ, ಬಟ್ ಕರ್ನಾಟಕ ಅನ್ನೋಕಿನ ಬಳ್ಳಾರಿ. ಕರ್ನಾಟಕನೇ ಆದ್ರೂ ಬಳ್ಳಾರಿ ಡೆಫಿನೆಟ್ಲಿ ಕರ್ನಾಟಕ. ದೊಡ್ಡ ಕಾನ್ಫ್ಲಿಕ್ಟ್ ಆಗುತ್ತೆ. ಇಲ್ಲ ಹಂಗಲ್ಲ ನಾನು ಹೇಳ್ತಿರೋದು. ಅಂದ್ರೆ ನಾನು ಹೇಳ್ತಿರೋ ಕರ್ನಾಟಕ ಒಳಗಡೆ ಅಷ್ಟು ಎಂಟ್ರೇನ್ ಆಗಿಲ್ಲ ನಾನು ಅಷ್ಟವರೆಗೆ. ನಾನು ಕಂಪ್ಲೀಟ್ಲಿ ನಾನೆಲ್ಲ ಬಳ್ಳಾರಿ ನಮಗೆ ಬಾರ್ಡರ್ ಅಲ್ಲ ಬ್ರೋ, ಅಂದ್ರೆ ಪಕ್ಕದಲ್ಲೇ ಅಲ್ಲ, ಪಕ್ಕದ ಇದೆ ಅಲ್ಲ. ನಾವು ಈ ರೀತಿ ಹೇಳ್ಬೋದು, ಯು ಹ್ಯಾವ್ 2 exposures, ಈವನ್ ಕರ್ನಾಟಕ ಆಂಧ್ರ. ನನ್ನ ವಿಲೇಜ್ ಬಂದು ಆಂಧ್ರ, ಹೌದಾ, ನಮ್ಮಮ್ಮ ಆಂಧ್ರ, ನಮ್ಮಪ್ಪ ಆಂಧ್ರ. ನಾನು ಎವ್ರಿ ಡೇ ನಾನು ನೋಡೋ ಪೇಪರ್, ಓದೋ ಪೇಪರು ತೆಲುಗು. ಸೊ ನಾನು ಫಾಲೋ ಆಗೋ ಪಾಲಿಟಿಕ್ಸ್ ತೆಲುಗು. ಸೊ ಎಲ್ಲ ತೆಲುಗು ವರ್ಲ್ಡ್ ಅಲ್ಲೇ ಇದೀನಿ ನಾನು. ಓಕೆ, ಬಾರ್ಡರ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ನಿಮ್ಮ ಮೇಲೆ. ಎಕ್ಸಾಕ್ಟ್ಲಿ. ಸೊ ಬಟ್ ನಾನು ಎಜುಕೇಶನ್ ಪರ್ಪಸ್ ಕರ್ನಾಟಕಕ್ಕೆ ಬಂದಿನಿ. ಓಕೆ, ಸೊ ಕನ್ನಡ ಮೂವೀಸು ಫುಲ್ ಇನ್ಫ್ಲೂಯೆನ್ಸ್ ಐತೆ, ಇಲ್ಲ ಅಂತಲ್ಲ, ಬಟ್ ಕಂಪ್ಯಾರಿಟಿವ್ಲಿ ತೆಲುಗು ಮೂವೀಸ್ ಆರ್ ಮೋರ್. ಓಕೆ, ಸೊ ಆ ಥರ ಇನ್ನು ತೆಲುಗು ಸ್ಟಾರ್ಸ್ ಮೇಲೆ ಫ್ಯಾನಿಸಮು ಆ ಥರ ಜಾಸ್ತಿ ಇತ್ತು. ಮಾಡಿದೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ ಕನ್ನಡದಲ್ಲೇ. ನನಗೆ ನಮ್ಮ ಅಣ್ಣ ರಿಲೇಟೆಡ್ ನಮ್ಮ ಅಣ್ಣ ಒಬ್ರನ್ನ ಯಾರನ್ನೋ ಪರಿಚಯ ಮಾಡಿದ್ರೆ ಫಸ್ಟ್ ಬೆಂಗಳೂರೇ ಹೋದೆ ನಾನು. ಹೋದಾಗ ಅಲ್ಲೇನಾಯಿತು, ನನಗೇನಾಯ್ತು ಅಂದರೆ ನನ್ನ ನಾಲೆಡ್ಜ್ ಎಷ್ಟು ಪೂರ್ ನಾಲೆಡ್ಜ್ ಇತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಅಂತಂದರೆ, ಒಬ್ರು ಫೇಮಸ್ ವ್ಯಕ್ತಿ ಅದಾರ, ಇವಾಗ ಅವ್ರ ಹೆಸರು ಹೇಳಿದ್ರೆ ಲಿಟ್ರಲಿ ನನಗೆ ಎಷ್ಟು ಪೂರ್ ನಾಲೆಡ್ಜ್ ಇತ್ತು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಹೇಳೋದು ಬೇಡ ಅದಕ್ಕೆ, ಆಫ್ ಕ್ಯಾಮ್ರಾ ಮಾತಾಡೋಣ. ಸೊ ಅವ್ರ ಹೆಸರು ಕೂಡ ಗೊತ್ತಿರಲಿಲ್ಲ ನನಗೆ. ಅಲ್ಲಿ ನಾನು ಯಾರ ಜೊತೆ ಸ್ಟೇ ಆಗ್ತಿದ್ನಲ್ಲ ಅವರೆಲ್ಲ ಏನಂದ್ಬಿಟ್ರೆ ಅಂದರೆ, ಬೇಡ ನೀನು ಹಿಂಗಿದ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ, ಇಷ್ಟಿಷ್ಟು ದೊಡ್ಡ ವ್ಯಕ್ತಿಗಳ ಹೆಸರು ಕೂಡ ಗೊತ್ತಿಲ್ಲ ನಿನಗೆ, ಹೆಂಗ್ ಬರ್ತೀಯ ಮೂವಿ ಇಂಡಸ್ಟ್ರಿಗೆ, ಬೇಡ ನಿನಗೆ ತೆಲುಗು ಚೆನ್ನಾಗಿ ನಾಲೆಡ್ಜ್ ಐತಂತೆಲ್ಲ, ಸ್ವಲ್ಪ ಡಿಫಿಕಲ್ಟ್ ಆದರೆ ಆಗಲಿ ಅಲ್ಲಿಗೆ ಹೋಗು. ಅವರು ಹಂಗೆ ಸಜೆಸ್ಟ್ ಮಾಡಿದ್ರು. ಗುಡ್ ಐಡಿಯಾ ಅನಿಸ್ತು. ಬಟ್ ಇಲ್ಲಿ ಬರಕ ಏನೋ ನನಗೆ ದಾರಿ ಇರ್ಲಿಲ್ಲ. ಸೊ ಅವಾಗ ಹೇಳಿದ್ನಲ್ಲ, ಹಂಗೆ ಬಂದಾಗ ಹಂಗೆಲ್ಲ ನಾಟ್ ನನಗೆ ಕನ್ನಡ ಬ್ರೋ ಇವಾಗ ಅನ್ಕೊಂತಿರ್ತೀನಿ ಬ್ರೋ ನಾನು. ಇವಾಗ ನನಗೆ ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ, ನಾನು ಓದಿದ್ದೆಲ್ಲ ಕರ್ನಾಟಕ. ನನಗೆ ಅಂದ್ರೆ ಲೈಕ್ ಲಿಟರಲಿ ನನಗೆ ಮದರ್ ಟಂಗ್ ಏನು ಅಂತಂದ್ರೆ ಕನ್ನಡನೇ ನಾ ಫೀಲ್ ನನಗೆ ಇನ್ನ ಇವಾಗಾದ್ರು. ಅದು ನಾನು ಹುಟ್ಟಿದ್ದು ತೆಲುಗು, ಅಮ್ಮ ತೆಲುಗು, ಎಲ್ಲ ತೆಲುಗು ಆದ್ರೂ ಈ ಕಡೆ ಎಲ್ಲ ನಾಲೆಡ್ಜ್, ನನ್ನ ಎಜುಕೇಶನ್ ಎಲ್ಲ ಈ ಕಡೆ, ನಾವು ಏನು ಓದೋದು ಬರೆಯೋದು ಕಲ್ತಿದ್ದು ಕನ್ನಡದಲ್ಲೇ ಎಲ್ಲ ಇಲ್ಲೇ కాబట్టి ಇಲ್ಲಿ ಇನ್ಫ್ಲುಯೆನ್ಸ್ ಇದಿರುತ್ತಲ್ಲ, ಎಲ್ಲಾದರೂ ಇರು ಹೆಂಗಾದರೂ ಇರು ಎಂದೆಂದಿಗೂ ಕನ್ನಡಿಗರಾಗಿರು ಅಂತ ಇನ್ಫ್ಲುಯೆನ್ಸ್ ಫುಲ್ ಸ್ಟ್ರಾಂಗ್ ಆಯ್ತು ನನಗೆ. ಇವಾಗಾದ್ರೂ ನನಗೆ ಫಿಯರ್ ಏನಂತಂದ್ರೆ, ಸ್ಟೋರೀಸ್ ಬರೀತಿರ್ತೀನಲ್ಲ, ಲೈಕ್ ಅನಿಸ್ತಿರೋದೆ ಲೈಕ್ ನಾನು ಸೋಲ್ ಫುಲ್ಲು ಕನ್ನಡ ಇದೈತೆ, ನನಗೆ ಏನಪ್ಪ ಹಿಂಗೆ ಬರೆಯಾಕತ್ತೀನಿ, ಆ ಕಡೆನ ಈ ಕಡೆನ ಹಂಗೆ ಫ್ಲಕ್ಚುಯೇಟ್ ಆಗ್ತಿರ್ತೀನಿ ನಾನು ಫುಲ್ಲು. ಕನ್ನಡದಲ್ಲಿ ಥಿಂಕ್ ಮಾಡ್ತಾ ಇದ್ದೀನ, ತೆಲುಗಲ್ಲಿ ಥಿಂಕ್ ಮಾಡ್ತಾ ಇದ್ದೀನಿ, ಹಿಂಗೆಲ್ಲ ಇರುತ್ತೆ. ನಮ್ಮ ಬಾರ್ಡರ್ಗೆ ಇದೆ ಪ್ರಾಬ್ಲಮ್. ನಮ್ಮ ಬಾರ್ಡರ್ ಆರ್ಟಿಸ್ಟ್ ಆದ್ರೆ ಇರ್ತದೆ. ಲೈಕ್ ಇಟ್ಸ್ ಗುಡ್ ಅನ್ಕೋಬೋದು, ಯಾಕಂದ್ರೆ ನಮಗೆ ಕನ್ನಡ ಎಕ್ಸ್ಪೋಜರ್ ಇದೆ, ತೆಲುಗು ಎಕ್ಸ್ಪೋಜರ್ ಇದೆ. ಸೊ ನಮ್ಗೆ ಎಲ್ಲಾದರೂ ಈಸಿಯಾಗಿ ಸರ್ವೈವ್ ಆಗ್ಬೋದು ಅಂತ. ಇಲ್ಲಾಂದ್ರೆ
ಟೂ ಎಕ್ಸ್ಪೋಷರ್ಸ್ ಇದ್ದಾಗ ಲೈಕ್ ನೋಡಿ ಕರ್ನಾಟಕ ಕಲ್ಚರ್ ಹೆಂಗಿದೆ ಗೊತ್ತು, ಆಂಧ್ರ ತೆಲಂಗಾಣ ಕಲ್ಚರ್ಸ್ ಹೆಂಗಿದಾವೆ ಗೊತ್ತು. ಸೊ ವಿ ಕ್ಯಾನ್ ಎಕ್ಸ್ಪ್ಲೋರ್ ಮಚ್ ಅನ್ನತ್ತ ರೈಟಿಂಗ್ಸ್ ಅಲ್ಲೇ ಆಗಲಿ. ನಾನು ಹಂಗೆ ಫೀಲ್ ಆಗ್ತೇನೆ. ನಿಮ್ಗೆ ಏನು ಅನ್ಸುತ್ತೆ? ಅದು ನಿಜ. ನಾನು ಇವೆಂಚುವಲಿ ನಾನು ಅದು ಹಂಗೇನೆ ಅನ್ಕೊಳಕತ್ತೀನಿ, ಇವಾಗ ಅದೇ ಹಂಗೆ ಅನ್ಸಕತ್ತೆ. ಕನ್ನಡ ಮೂವಿ ಇಂಡಸ್ಟ್ರೀಸ್, ಕನ್ನಡ ಫಿಲಿಮ್ಸ್ ಲೈಕ್ ರೀಸೆಂಟಾಗಿ ನಾವು ತುಂಬ ಫಿಲಿಮ್ಸ್ ಬಂದಿದ್ದಾವೆ. ಲೈಕ್ ಒಂದು ವೇಳೆ ಕಂಪೇರ್ ಮಾಡ್ಬೇಕಂದ್ರೆ ಕನ್ನಡ ಮೂವಿ ಇಂಡಸ್ಟ್ರಿ ಆಫ್ಟರ್ ದ KGF ಬಿಫೋರ್ ದ KGF ಅನ್ಕೋಬೋದು. ಲೈಕ್ ಲೆಟ್ಸ್ ಟೇಕ್ ಬಿಫೋರ್ ದ KGF ಫಸ್ಟ್. ಲೈಕ್ ಬಿಫೋರ್ ದ KGF ಅಂದರೆ ನನಗೆ ಜ್ಞಾಪಕ ಬರೋದು ಒಂದು ಉಪೇಂದ್ರ, ಪುನೀತ್ ರಾಜ್ಕುಮಾರ್, ಯಶ್ ಮತ್ತು ಶಿವಣ್ಣ. ಇವ್ರು ಮಾತ್ರ ನನಗೆ ಕೆಲವೊಂದು ಮೂವೀಸ್ ಓಕೆ ಇವ್ರು ಇದಾವೆ ಅಂತ ಅನಿಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಅವ್ರ ಬಗ್ಗೆ ಮೂವಿ? ಲೈಕ್ ಉಪೇಂದ್ರ ಮೂವೀಸ್ ಹೆಂಗಿರ್ತಾವೆ? ಅವು ಡೈರೆಕ್ಟರ್ಲಿ ಲೈಕ್ ನಾರ್ಮಲ್ ಪೀಪಲ್ ಉಪೇಂದ್ರ ಮೂವಿ ನೋಡೋದು ಬೇರೆ, ಬಟ್ ಒಂದು ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಆಗಿ ಉಪೇಂದ್ರ ಮೂವಿ ನೋಡೋದು ಬೇರೆ. ಲೈಕ್ ಓಮ್ ಆಗಿರ್ಬೋದು, ಇಲ್ಲಾಂದ್ರೆ ಆಗಿರ್ಬೋದು, ಉಷ್ ಅನ್ನೋದಾಗಿರ್ಬೇಕು. ಈಸ್ ಟೂ ಬ್ರಿಲಿಯಂಟ್ ಅನಿಸುತ್ತೋ, ಇಲ್ಲಾಂದ್ರೆ ಲೈಕ್ ಹೌ ಐ ಡೋಂಟ್ ನೋ ಉಪೇಂದ್ರ ಮೂವೀಸ್. ನಿಮ್ಗೆ ಹೆಂಗೆ ಅನ್ಸುತ್ತೆ ಬ್ರೋ? ನನಗೇನು ಅನ್ಸುತ್ತೆ ಅಂದರೆ, ಸೊ ಓಶೋ ಅಂತ ಒಬ್ಬ ಸ್ಪಿರಿಚುವಲ್ ಲೀಡರ್ ಇದಾರೆ. ಸೊ ಅವ್ರೊಂದು ಮಾತು ಹೇಳ್ತಾರೆ, ಏನಂತಂದರೆ ಲೈಫ್ನ ನಾವು ಹೆಂಗೆ ಲೀಡ್ ಮಾಡ್ಬೇಕಂತ ಹೇಳ್ತಾರೆ ಅಂದರೆ, ಬಿ ಲೈಕ್ ಯು ಆರ್ ದ ಫಸ್ಟ್ ಹಿಯರ್. ನಾವೇ ಫಸ್ಟ್ ಇಲ್ಲಿ ಭೂಮಿ ಮೇಲೆ ಹುಟ್ಟಿರೋದು, ಯಾರು ಇಲ್ಲ. ಅವಾಗ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ, ನಮಗೆ ಏನು ರೂಲ್ಸ್ ಇರಲ್ಲ, ಏನಿರಲ್ಲ. ಅವಾಗ ನೀನು ಹೆಂಗೆ ಬಿಹೇವ್ ಮಾಡ್ತೀವಿ ನೋಡಿ, ಹಂಗೆ ಬಿಹೇವ್ ಮಾಡ್ಕೊಂತ ಹೋಗು. ಇವೆಂಚುವಲಿ ಯು ವಿಲ್ ಲರ್ನ್. ನೀನು ಮಿಸ್ಟೇಕ್ಸ್ ಮಾಡ್ತೀಯಾ, ಎಕ್ಸ್ಪ್ಲೋರ್ ಆಗ್ತೀಯಾ, ನೀವು ಹಂಗೆಲ್ಲ. ಸೊ ಅವಾಗ ನಿನ್ನ ಮೈಂಡ್ ಸೆಟ್ ಏನಿರುತ್ತೆ ನೋಡು, ಅದು ಉಪೇಂದ್ರ ಅವ್ರದ್ದು ಮೈಂಡ್ ಸೆಟ್ ಅನ್ಸುತ್ತೆ ನನಗೆ. ಲಿಟ್ರಲಿ ಈಸ್ ಲಿವಿಂಗ್ ಲೈಕ್ ದಟ್ ಅನ್ಸುತ್ತೆ ಬ್ರೋ. ಅವ್ರ ಮೂವೀಸ್ ಏನ್ರೋ ಸೀರಿಯಸ್ಲಿ ಹಂಗೆ ಅನ್ಸುತ್ತೆ. ಏನ್ ಮೂವಿ ನೋಡಿದಾಗ ಅಸಲು ಅವೆಲ್ಲ ನೋಡಿದಾಗ, ಮೊನ್ನೆ ಒಂದು ರಿಲೀಸ್ ಆದಾಗ ಒಂದು ಒಳ್ಳೆ ಪ್ರಿಂಟ್ ಬಂತಲ್ಲ, ಅವಾಗ ಮತ್ತೆ ನೋಡಿದಾಗ ನಾನು ನಿನ್ನೆ ರಾತ್ರಿನೇ ಮೂವಿ ನೋಡ್ತಾ ಇದ್ದೆ. ಲೈಕ್ ಫಸ್ಟ್ ಬರ್ತದೆ, ನೇಮ್ಸ್ ಎಲ್ಲ ಹಾಕ್ತಾನೆ, ಓಡ್ತಾನೆ ಇರ್ತಾನೆ. ಓಪನ್ ಮಾಡಿದ್ರೆ ಸೇಮ್ ಗಣಪತಿ ಬರ್ತಾನೆ, ವಿನಾಯಕ್ ಚೌತಿ ಏನೋ ನಡೀತಿರುತ್ತೆ, ಓದ್ತಾನ ದೇವ್ರದಲ್ಲಿ ಇಲ್ಲಿ ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ? ದೇಶ ಬೆಂಕಿಯ ತುರಿತಾ ಇದೆ, ಬಡ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ, ಕೆಟ್ಟೋರ್ ಹೊಟ್ಟೆ ಊದ್ತಾ ಇದೆ. ನೀನ್ ಮಜಾ ತಗೋತಿದ್ಯಾ ಇಲ್ಲಿ? ಬ್ರೋ ನಾನು ಇಷ್ಟೋರಿಗೆ ಲೈಕ್ ತೆಲುಗು ಮೂವೀಸ್ ಎಷ್ಟೊಂದು ನೋಡಿದೀವಿ, ಕನ್ನಡ ಮೂವೀಸ್ ಎಷ್ಟೊಂದು ನೋಡಿದೀವಿ. ಬಟ್ ರೀಸೆಂಟ್ಲಿ ನಾನು ನೋಡ್ಬೇಕಾದ್ರೆ, ಟು ಬಿ ಹಾನೆಸ್ಟ್ ಹೇಳ್ಬೇಕಂದ್ರೆ, ಈ ಮೂವಿ ವೆರಿ ರೀಸೆಂಟ್ಲಿ ಆಗಿ ನೋಡ್ತಾ ಇದ್ದೀನಿ ನಾನಂತೂ. ಓಕೆ, ಅವ್ರು ಬಂದು ಕುಂತು ನೀನು ದೇವ್ರ ಜೊತೆ ಮಾತಾಡ್ತಾನ, ಲೈಕ್ ಆ ತಗೊಂಡೋಗಿ ಆಮೇಲೆ ದೇವ್ರನ್ನ ತಗೊಂಡೋಗಿ ಇದ್ರೊಳಗೆ ಹಾಕ್ಬಿಡ್ತಾನೆ. ಇದೇ ಮೂವಿ ಈ ಟೈಮಲ್ಲಿ ಬಂದಿದ್ರೆ ಎಷ್ಟು ಕಾಂಟ್ರವರ್ಸಿ ಆಗ್ತಿತ್ತು ಗೊತ್ತಾ? ಅವಾಗ ಅದೆಲ್ಲ ಸ್ವಲ್ಪ ಆಗೈತೆ. ಹೌದಾ? ಅಂದ್ರೆ ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಆಗಿದೆ ಅಂತ ಗೊತ್ತು. ಮೇ ಬಿ ಈ ಟೈಮಲ್ಲಿ ಏನಂದ್ರೆ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ಬಿಟ್ಟು ಒಂದು ಸಣ್ಣ ವಿಷಯಕ್ಕೂ ತುಂಬಾ ದೊಡ್ಡದಾಗ್ಬಿಡುತ್ತೆ ಅನಿಸುತ್ತೆ ನನಗಂತೂ. ಬಟ್ ಇದಾಗ್ಬಿಡುತ್ತೆ. ಆಮೇಲೆ ಬಂದು ಕುಂತು ನಾನೇ ದೇವ್ರು, ನಿನ್ ನನಗೆ ಪೂಜೆ ಮಾಡಂತಾರ ಅವನಂತ ಪೂಜಾರಿಗೆ. ಆಮೇಲೆ ಹಿಂಗೆ ರೋಡ್ ಮೇಲೆ ಹೋಗ್ತಿರ್ತಾನೆ, ಏನ್ ನೀನ್ ಇಲ್ಲಿ ಖಾಲಿ ಕುಂತಿದ್ಯಾ, ನೀನ್ ಕೆಲಸ ಇಲ್ಲ ಅಂದ್ರೆ, ಕೆಲಸ ಏನ್ ಮಾಡ್ತಿಲ್ಲ ಅಂದ್ರೆ ನನಗೆ ಕೆಲಸ ಎಲ್ಲ ಮಾಡಾಕ ಅಂತಾನ. ಅವ್ನು ಶೂಟ್ ಮಾಡಿ ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಲೈಕ್ ನನಗೆ ಇನ್ನೊಂದು ಅಲ್ಲಿ ಬ್ರಿಲಿಯಂಟ್ ಪ್ರಾಸ್ಪೆಕ್ಟಿವ್ ಅಂದ್ರೆ, ಲೈಕ್ ಇನ್ನೊಬ್ರು ಫ್ಯಾಮಿಲಿ ಒಂದು ಗಂಡ ಏನ್ ಜಗಳ ಆಡ್ತಿರ್ತಾರೆ, ಗಂಡನ್ ಬೈತಾನೆ ಇರ್ತಾಳೆ. ಸೊ ಗಂಡನ್ ಶೂಟ್ ಮಾಡಿ ನೀನ್ ಆರಾಮಿರಾಮ ಅಂದ್ರೆ ಮತ್ತೆ ಉನ್ನ ಬೈಕ್ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವನ್ನ ಶೂಟ್ ಮಾಡ್ಬಿಡ್ತಾನ. ಸೊ ಒಂದು ಕಿಡ್ ಇರ್ತಾನ ಅಲ್ಲಿ ನಾರ್ಮಲ್ ಆಗಿ, ಅವ್ರ ಮಗನೇ ಯಾರು. ಲೈಕ್ ಈವನ್ ನಾನ್ ಸ್ಟೋರಿ ಬರೆದ್ರು, ನೀವು ಸ್ಟೋರಿ ಬರೆದ್ರು, ಬೇರೆ ಪೀಪಲ್ ಯಾರು ಸ್ಟೋರಿ ಬರೆದ್ರು, ಅವ್ರು ಏನ್ ಮಾಡ್ತೇವೆ, ಇವನ್ನ ತಗೊಂಡೋಗಿ ಎಲ್ಲ ಅನಾಥಾಶ್ರಮದಲ್ಲಿ ಬಿಡೋದು, ನಾವು ಕರ್ಕೊಂಡೋಗಿ ಟೇಕ್ ಕೇರ್ ಮಾಡೋದು ಈ ರೀತಿ ಮಾಡ್ತೇವೆ. ಬಟ್ ನನಗೆ ಉಪೇಂದ್ರ ಏನು ಅನ್ಸುತ್ತೆ ಅಂದ್ರೆ, ಹೋಗು ಪ್ರಪಂಚ ದೊಡ್ಡದಿದೆ, ಹೋಗಿ ನೀನು ಭಾಳ ಹೋಗಂತ. ಸೂಪರ್ ಬ್ರದರ್. ಸೊ ಆ ಟೈಮಲ್ಲಿ ಆ ಥಾಟ್ ಟು ಬ್ರಿಲಿಯಂಟ್ ಅನ್ಸುತ್ತೆ ನನಗಂತ. ಲೈಕ್ ಬೇರೆ ಎಲ್ಲಿಗೆ ನೋಡಿದ್ರು ಅವನ ಮೇಲೆ ನೋಡಿದ್ರೆ, ಅಯ್ಯೋ ಇಬ್ಬರು ಮಕ್ಕಳಿಲ್ಲ, ಅವ್ರನ್ನ ಟೇಕ್ ಕೇರ್ ಮಾಡ್ಬೇಕನ್ನೋ ಇದು ಬರುತ್ತೆ, ಪೇರೆಂಟ್ಸ್ ಇಲ್ಲ ಅಂದಮೇಲೆ. ಬಟ್ ದಟ್ ವಾಸ್ ಟು ಡಿಫ್ರೆಂಟ್ ಅಸಲು. ಉಪೇಂದ್ರ ಅವ್ರ ಟಾಪಿಕ್ ಸ್ವಲ್ಪ ನೀವು ಮಾತಾಡ್ತಿದ್ರಲ್ಲ, ಈ ತೆಲುಗುದಲ್ಲಿ ಕೂಡ ಅವ್ರಿಗೆ ತುಂಬಾ ಫ್ಯಾನ್ಸ್. ಟೂ ಮಚ್ ಅಸಲು. ತೆಲುಗುನಲ್ಲಿ ಅಸಲು ಯಪ್ಪ ಡೈಯಾರ್ಡ್ ಫ್ಯಾನ್ಸ್. ಈಕ್ವಲ್ ಅಂದ್ರೆ ಕನ್ನಡದಲ್ಲಿ ಹೆಂಗ ಯಾವ ಲೆವೆಲ್ ಫ್ಯಾನ್ಸ್ ಇದಾರೋ ತೆಲುಗುನಲ್ಲಿ ಸೇಮ್. ಉಪೇಂದ್ರ ಇಸ್ ಲೈಕ್ ತೆಲುಗು ಪೀಪಲ್ ಕನ್ನಡ ಪರ್ಸನ್ ಅಂತ ಟ್ರೀಟ್ ಮಾಡೋದೇ ಇಲ್ಲ. ಕನ್ನಡ ತೆಲುಗುನಾಗ ಅದೊಂದು ಗ್ರೇಟ್ ನೋಡ್ಬ್ರೋ ಅಸಲು. ಏನು ಒಬ್ರು ಇವರು ಒಂದ್ಸರಿ ಇಷ್ಟಪಟ್ಟಾರ ಅಂದ್ರೆ ಎಷ್ಟು ಬ್ರೋ, ಏನ್ ಬ್ರೋ ಅಸಲು KGF ಎಷ್ಟಿಟ್ಟು ಬ್ರೋ, ಇಲ್ಲಿ ಕಾಂತಾರ ಎಷ್ಟಿಟ್ಟು ಬ್ರೋ. ಅಂದ್ರೆ ಒಂದ್ಸರಿ ಓನ್ ಮಾಡ್ಕೊಂಡ್ರ ಅಂದ್ರೆ ಪಿಕ್ಸಿಗೆ ಇಷ್ಟಪಟ್ಬಿಡ್ತಾರೆ. ಎಷ್ಟು ಜನ ಬೇರೆ ಇಂಡಸ್ಟ್ರಿ ಅವ್ರು ಬಂದಿದ್ದಾರೆ ಹೇಳಿ. ಇಲ್ಲಿ ಕಾರ್ತಿಕ್ ತಗೊಳ್ಳಿ, ಇಲ್ಲಾಂದ್ರೆ ಸೂರ್ಯ ತಗೊಳ್ಳಿ, ನಮ್ಮ ಇದ್ರೊಳಗೆ ಪ್ರಕಾಶ್ ರಾಜ್ ಇವ್ರು ಕನ್ನಡ ಬಟ್ ಟೋಟಲಿ ತೆಲುಗು ಅವ್ರು ಆಗ್ಬಿಟ್ರು. ಓಕೆ, ಇವಾಗ ಯಶ್ ಆಗ್ಲಿ, ಉಪೇಂದ್ರ ಆಗ್ಲಿ, ಮತ್ತೆ ಶಿವಣ್ಣ ಎಷ್ಟು ಕೆಲವೊಂದು ಬಾಲಕೃಷ್ಣ ಮೂವಿ ಒಂದು ಗೌತಮಿ ಪುತ್ರ ಶಾತಕರ್ಣಿ ಒಳಗ ಅವ್ರು ಆಕ್ಟ್ ಮಾಡಿದ್ದಾರೆ. ತುಂಬಾ ಇದಾವ ಅಸಲು ಅದು. ಲೈಕ್ ನಮ್ಮ NTR
ಕನ್ನಡ ಇಂಡಸ್ಟ್ರಿ. ಲೈಕ್ ಪುನೀತ್ ರಾಜ್ಕುಮಾರ್ಗೆ ಒಂದು ಸಾಂಗ್ ಆಡಿದ್ರು, ಗೆಳೆಯ ಗೆಳೆಯ ಅಂತೇಳಿ. ಲೈಕ್ ಇಟ್ಸ್ ಟೂ ಬಿಗ್. ಇದು ಹೆಂಗಾಗ್ಬಿಟ್ಟಂದ್ರೆ ಸೊ ತೆಲುಗು ಪೀಪಲ್ನ ನಾವು ನನಗಾಗ್ಲಿ ನಿಮಗಾಗ್ಲಿ ಬರೋದು ಏನೂ ಇಲ್ಲ ತೆಲುಗು ಪೀಪಲ್ನ ಇದು ಮಾಡಿದ್ರೆ. ಸೊ ಬಟ್ ಇಲ್ಲಿ ಆಡಿಯೋ ಲಾಂಚಲ್ಲಿ ಅದರಲ್ಲೆಲ್ಲ ಫುಲ್ ತೆಲುಗು ಪೀಪಲ್ ಹಿಂಗೆಲ್ಲ ಅಂತಿರ್ತಾರಲ್ಲ, ಅದು ಅವರು ಒಳ್ಳೆಯವರು ಅದೆಲ್ಲ ಬಿಟ್ರೆ ಒಂದು ಬೇಸಿ ಅಂದರೆ ಲೈಕ್ ವೆರಿ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ರೆ ಅಕ್ಸೆಪ್ಟೆನ್ಸ್ ಫುಲ್ ಬ್ರೋ. ಟ್ರೂ. ಅಕ್ಸೆಪ್ಟೆನ್ಸ್ ತೆಲುಗು ಚೆನ್ನಾಗಿದೆನಾ ಸಾಕು. ಇನ್ನೊಂದು ನನಗೆ ಇನ್ನೊಂದು ಅರ್ಥ ಆಗಿದ್ದೆ ಅಂದರೆ ಬೆಂಗಳೂರು ಹೋದಾಗ ಯಾವಾಗನ್ನ ಬೇರೆ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಅವ್ರ ಜೊತೆ ಕ್ಲಾಶ್ ಇರ್ಬೋದು ಕನ್ನಡದವ್ರಿಗೆ, ತೆಲುಗುದವ್ರ ಜೊತೆ ಕ್ಲಾಶೇ ಇರಂಗಿಲ್ಲ. ಹೌದಾ? ಕಂಪ್ಲೇಂಟೇ ಕೇಳಿಲ್ಲ ನಾನು. ತೆಲುಗುದವ್ರು ಕನ್ನಡದವ್ರ ಮೇಲೆ ಕಂಪ್ಲೇಂಟ್ ಕೇಳಿಲ್ಲ, ಕನ್ನಡದವ್ರು ತೆಲುಗು ಮೇಲೆ ಕಂಪ್ಲೇಂಟ್ ಕೇಳಿಲ್ಲ. ಲಿಟ್ರಲಿ ಡೀಪ್ ಇನ್ಸೈಡ್ ಫ್ರೆಂಡ್ಸ್ ಅನ್ನೋ ತರ. ನಾರ್ಮಲ್ ನೋಡಿದ್ರೆ ಟ್ರೆಡಿಷನಲಿ ಆಗ್ಲಿ ಕೂಡ ವಿ ಆರ್ ಲೈಕ್ ಆ ಥರ ಎಲ್ಲ ಲ್ಯಾಂಗ್ವೇಜಸ್ ಇರ್ತವೆ. ಓಕೆ, ಅಕ್ಷರ ಬರೆಯೋದಾಗ್ಲಿ ಸೇಮ್, ಲಿಟ್ರಲಿ ಸ್ವಲ್ಪ ಸೇಮ್ ಇರುತ್ತೆ. ಲೈಕ್ ನನಗೆ ತೆಲುಗು ಮಾತಾಡ್ತೀನಿ ಎಲ್ಲ ಮಾಡ್ತೀನಿ, ಬಟ್ ಫುಲ್ ಪರ್ಟಿಕ್ಯುಲರ್ ಆಗಿ ಓದಕ್ ಆಗಲ್ಲ. ಬಟ್ ಐ ಕ್ಯಾನ್ ರೀಡ್, ಫುಲ್ ಪರ್ಫೆಕ್ಟ್ ರೀಡ್ ಮಾಡಕ್ ಆಗಲ್ಲ. ಬಟ್ ಇವತ್ತುವರೆಗೆ ನಾನು ತೆಲುಗು ಕಲ್ತಿಲ್ಲ, ಬಟ್ ಆದ್ರೆ ನಾನು ಓದ್ತೀನಿ. ಬಿಕಾಸ್ ಇದಕ್ಕೆ ಸಿಮಿಲರ್ ವರ್ಡಿಂಗ್ಸ್ ಇರ್ತವೆ ಎಲ್ಲ, ಕೆಲವೊಂದು ಸಣ್ಣ ಸಣ್ಣ ಇವುತ್ತಪ್ಪ. ಸೊ ಸಿಮಿಲರ್ ಟು ಕನ್ನಡ ನೋಡಕ್ಕೆ ಓದಕ್ಕೆಲ್ಲ. ಲೈಕ್ ಯಾರನ್ನ ನಾರ್ಮಲ್ ಆಗಿ ವುಮೆನ್ ಯಾರನ್ನ ಕೇಳಿದ್ರು, ಲೈಕ್ ಜಾಸ್ತಿ ಮೂವೀಸ್ ಬಗ್ಗೆ ಅವೇರ್ನೆಸ್ ಎಲ್ಲ ಇರೋದು. ಗೋಲ್ಡನ್ ಗಣೇಶ್ ಹೋಗಿ ಕೇಳಿದ್ರೆ ಬರೀ ಬ್ರೇಕಪ್ ಸಾಂಗ್ ಮೂವೀಸ್ ತೆಗಿತಾನೆ, ಇಲ್ಲಾಂದ್ರೆ ಹಳೋ ಮೂವೀಸ್ ತೆಗಿತಾನೆ, ಒಂದು ಇದು ಇರುತ್ತೆ ಅವ್ರ ಮೇಲೆ. ಐ ಡೋಂಟ್ ನೋ ವೈ ಅವರು. ಲೈಕ್ ರೀಸೆಂಟ್ಲಿ ಆಗಿ ಇವ್ರು ನಮ್ಮ ರಕ್ಷಿತ್ ಶೆಟ್ಟಿ ಅವ್ರು ತೊಗೊಂಡ್ರಕುನ ಲೈಕ್ ಒಂದು ಸ್ಯಾಡ್ ಫೇಸ್ ಆಫ್ ಮೂವೀಸ್ ತೆಗಿತಿರ್ತಾರೆ. ಲೈಕ್ ಐ ಡೋಂಟ್ ನೋ ವೈ ಅಂತೇಳಿ. ರಕ್ಷಿತ್ ಶೆಟ್ಟಿ ಅವ್ರ ಮೂವೀಸ್ ಬ್ರೋ, ಉಳಿದವ್ರ ಕಣ್ಣಂತೆ ತೆಲುಗುದಾಗ ಹುಚ್ಚ ಬ್ರೋ ಫ್ಯಾನ್ಸ್ ತುಂಬಾ ಹಿಟ್ ಆಯ್ತು ಈ ಕಡೆ. ನನಗೆ ಆಶ್ಚರ್ಯ, ನನಗೆ ಓಕೆ ಫೈನ್, ನನಗೆ ಕನ್ನಡ ಟಚ್ ಇರೋದ್ರಿಂದ ನಾನು ಅವ್ರ ಮೂವೀಸ್ ಗೊತ್ತು, ನನಗೆ ಎಲ್ಲ ಗೊತ್ತು. ಬಟ್ ತೆಲುಗುದಾಗ ನನಗೆ ಇಷ್ಟು ಫಾಲೋಯಿಂಗ್ ಐತೆ ಉಳಿದವ್ರ ಕಂಡಂತೆ ಅಂತ ನನಗೆ ಗೊತ್ತೇ ಇಲ್ಲ. ರೀಸೆಂಟ್ ಆಗಿ ಸಪ್ತಸಾಗರದ ಆಚೆ ಬಂದ್ಮೇಲಿಂದ ಆ ಟಾಪಿಕ್ ಹೊರಗತ್ತೆ. ಯಪ್ಪ ನಿಜವಾಗ್ಲೂ ತೆಲುಗು ಈ ಟಾಪಿಕಲ್ ಗ್ರೇಟ್ ಬ್ರೋ. ಎಲ್ಲ ಎಲ್ಲನೇ ಒಳ್ಳೆ ಮೂವಿ ಇರಲಿ ಅದನ್ನ ಇದು ಮಾಡಿಬಿಡ್ತಾರೆ ಅಸಲು. ಇನ್ನು ಬಿಫೋರ್ KGF ಅಂತಂದರೆ ನನಗೆ ಗೊತ್ತಿಲ್ಲ, ನಾನು ನನ್ನ ಒಪಿನಿಯನ್ ಹೇಳಕತ್ತೀನಿ. ನಮ್ಮಪ್ಪವರು ಆ ಜನ್ರೇಷನ್ ಎಲ್ಲ ಅವ್ರದ್ದು ಆಂಧ್ರನೇ ತಾನೆ, ಅವರು ಹುಟ್ಟಿದ್ದೆಲ್ಲ ಇಲ್ಲೇ, ಅವ್ರು ಫಾಲೋ ಆಗಿದ್ದು ತೆಲುಗು ಪಾಲಿಟಿಕ್ಸ್ ಎಲ್ಲ ತೆಲುಗು ವರ್ಲ್ಡಲ್ಲೇ ಇದ್ದಾರೆ. ಬಟ್ ಸ್ಟಿಲ್ ಅವ್ರು ನೋಡಿರೋದೆಲ್ಲ ಕನ್ನಡ ಮೂವೀಸ್, ಕನ್ನಡ ಹೀರೋಸ್ಗೆ ಫ್ಯಾನ್ಸ್. ರವಿಚಂದ್ರನ್ ಅವ್ರು ದೊಡ್ಡ ಫ್ಯಾನ್ ನಾವಪ್ಪ ಅಂತಲ್ಲ, ನಮ್ಮಮ್ಮವ್ರು ಇನ್ನೂ ಸ್ವಲ್ಪ ಡೀಪರ್ ಆಂಧ್ರದಲ್ಲಿ ಇರೋದು. ಅವ್ರ ಊರಲ್ಲಿ ಕೂಡ ಎಲ್ಲ ಕನ್ನಡ ಇನ್ಫ್ಲುಯೆನ್ಸ್ ಇತ್ತು ಆ ಟೈಮಲ್ಲೆಲ್ಲ. ಕನ್ನಡ ಫುಲ್ ಬೂಮ್ ಬ್ರೋ. ನಾನು ಚಿಕ್ಕ ಹುಡುಗಿರ್ಬೇಕಾದ್ರೆ ಕ್ಲಿಯರ್ ಆಗಿ ನೆನಪಾಯ್ತು ನನಗೆ, ಜೋಗಿ ಮೂವಿ ₹5 ಟಿಕೆಟ್ ಪರ್ದ ಹಾಕಿ ತೋರಿಸ್ತಾರಲ್ಲ ಹಳ್ಳಿಯವ್ರೊಳಗ, ಎಷ್ಟು ಸರ ಜೋಗಿನೇ ಬಂದದ್ದು ಗೊತ್ತಾ? ಎಷ್ಟು ಸರ ನೋಡಿ ನಾ ಪೋಸ್ಟರ್ನ ನಾವು ಒಂದೇ ಒಂದ್ಸರ ನೋಡಕ್ ಆಗೈತೆ, ಅದು ಕೂಡ ಟಿಕೆಟ್ ತಗೊಳಂಗ ಹಿಂಗ. ಯಾಕಂದ್ರೆ ಮನೇಲಿ ಲೇಟ್ ನೈಟ್ ಆಗ್ತಿದ್ರು, ಸೊ ಆಗ್ತಿರ್ಲಿಲ್ಲ ನೋಡಕ. ಸೊ ಅಷ್ಟು ಫಾಲೋಯಿಂಗ್ ಇತ್ತು ಬ್ರೋ ಕನ್ನಡ ಅವಾಗೆಲ್ಲ. ಮಧ್ಯದಲ್ಲಿ ಬ್ರೋ ಇಟ್ಸ್ ವೆರಿ ಕಾಮನ್ ಬ್ರೋ, ಅದೊಂದು ಫೇಸ್ ಅಷ್ಟೇ, ಆ ಫೇಸ್ ಅಲ್ಲಿ ಸ್ವಲ್ಪ ಡೌನ್ ಆಗಿತ್ತು. ಇವಾಗೆಲ್ಲ ಶೆಟ್ಟಿ ಗ್ಯಾಂಗ್ ಮೂವರು ಅವರಾಗ್ಲಿ ಯಶ್ ಅವರಾಗ್ಲಿ ಎಲ್ಲ ಬೂಮ್ ಆಗತ್ತ. ಇವಾಗ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ನನಗೆ ಗೊತ್ತಿಲ್ಲ, ನಾನು ಅನ್ಕೊಳಕತ್ತೀನಿ. ನಾನು ರೀಸೆಂಟ್ ಲಾಸ್ಟ್ ಇಯರ್ ಮೋಸ್ಟ್ ಆಫ್ ದ ಟೈಮ್ ಕರ್ನಾಟಕ ಅದೇ ಬೆಂಗಳೂರಲ್ಲೇ ಸ್ಪೆಂಡ್ ಮಾಡಿದ್ದು. ಏನನ್ನಿಸ್ತಂತಂದರೆ ಕನ್ನಡ ಇಂಡಸ್ಟ್ರಿ ಆಲ್ಸೋ ಬಿಕಮ್ ಲೈಕ್ ದಿಸ್. ಏನಂತಂದರೆ ಪ್ರಾಪರ್ ಮೂವಿ ಮಾಡಿವೆ ಅಂತಂದರೆ ಇವಾಗ ಸೂ ಫ್ರಮ್ ಸೋ ಈಸ್ ಎ ವೆರಿ ಲೋ ಬಡ್ಜೆಟ್ ಮೂವಿ, ಅದೆಲ್ಲವರೆಗೆ ರೀಚ್ ಆಯ್ತು ಬ್ರೋ, ಬಾಲಿವುಡ್ ವರೆಗೆ ರೀಚ್ ಆಯ್ತು. ಅಲ್ಲಿ ಏನಾಯ್ತು ಅನ್ನೋದು ಅದನ್ನ ಬಿಟ್ರೆ ಅದು ಎಷ್ಟು ಕಲೆಕ್ಷನ್ ಆಯ್ತು, ಎಷ್ಟು ಸೌಂಡ್ ಮಾಡದ್ ಬ್ರೋ. ಸೊ ಇಫ್ ವಿ ಕ್ಯಾನ್ ಮೇಕ್ ಗುಡ್ ಮೂವಿ, ಅಸಲ್ ಲ್ಯಾಂಗ್ವೇಜ್ ಇಸ್ ಸೆಕೆಂಡರಿ ಥಿಂಗ್ ಅಂತ ಅನ್ಸುತ್ತೆ. ಲೈಕ್ ಆಫ್ಟರ್ ದ KGF ಮೂವೀಸ್ ಅಂದರೆ ಲೈಕ್ ಎಲ್ಲರೂ ಟೂ ಬಿಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಸಲ್. ಅದು ಲೈಕ್ ಆಫ್ಟರ್ ದ KGF ಆಗಲಿ, ನಾ ಟು ಬಿ ಹಾನೆಸ್ಟ್ ಹೇಳ್ಬೇಕು, ನನಗೆ KGF 2 ಪಾರ್ಟ್ಸ್ ಬಂದರೆ 1 ತುಂಬಾ ಚೆನ್ನಾಗಿತ್ತು ನನಗೆ. ಐ ಲೈಕ್ 1 ವೆರಿ ಮಚ್ ಮೋರ್ ದೆನ್ 2. ಲೈಕ್ ಬಟ್ ನನ್ನ ಫೀಲಿಂಗ್ ಏನಂದರೆ 1 ಫುಲ್ ಹಿಟ್ ಆಗ್ಬಿಟ್ಟಿದೆ ಅಂತ 2 ಅಲ್ಲಿ ಓನ್ಲಿ ಎಲಿವೇಶನ್ಸ್ನೇ ಜಾಸ್ತಿ ಇದು ಮಾಡಿದಾರೇನೋ ಅಂತ ನನಗೆ ಅನ್ಸುತ್ತೆ ಪರ್ಸ್ನಲಿ, ಐ ಫೀಲ್. ಬಟ್ ಓಲ್ ಓವರ್ ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್ ಹೆಂಗೆ ಕಾಣ್ತಿದೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಗೆ ಏನು ಅನಿಸ್ತದೆ? ನನಗೆ ಸೆಕೆಂಡ್ ಹುಚ್ಚದ್ದು ನೋಡಿ ಸೆಕೆಂಡ್ ಪಾರ್ಟ್. ಅಂದರೆ ಅದಾಗಲಿ ಪುಷ್ಪ 2 ಬಗ್ಗೆ ಆಗಲಿ ಹಿಂಗೆ ಹೇಳ್ತಾರ ಭಾಳ ಜನ. ಹಿಂಗೆ ಕೇಳಿದೆ, ಐ ಪರ್ಸನಲಿ ಫೀಲ್ ನಾನು ಹುಚ್ಚದ್ದು ಅಸಲ್ ಸೆಕೆಂಡ್ ಪಾರ್ಟ್ ನನಗೆ ಅದ್ರಲ್ಲಿ ನಿಜ ಬ್ರೋ. ಹೆಂಗೆ ಹುಚ್ಚದ್ದಿತ್ತಂದ್ರೆ ನಾನು ಸಿನಿಮಾ ನೋಡಿ ಬಂದಮೇಲೆ ಅಯ್ಯೋ ನನಗೆ ಇವಾಗ ನೋಡಿ ಆಫ್ಟರ್ ದೀಸ್ ಮೆನಿ ಇಯರ್ಸ್ ನಾನು ಹಿಂಗೆ ಫೀಲ್ ಆಗತ್ತೀನಿ. ಆ ಮೂಮೆಂಟಾಗಿ ನನಗೆ ಎಷ್ಟು ಅದ್ರಾಗೆ ಇದ್ಬಿಟ್ಟಿದ್ದೆ ನಾನು. ಅದೇ ಯೂಫರಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅದು ಶಿಪ್ಪಿಂದ ಕೆಳಗೆ ಬಿದ್ದು ಎಲ್ಲ ಗೋಲ್ಡ್ ಪೀಸಸ್ ಎಲ್ಲ ಹಿಂಗೆ ಹೋಗ್ತಿದ್ರೆ, ಹಿಂಗೆ ಕೆಳಗೆ ಹೋಗ್ತಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಅದು ಸೆಟ್ ಡೈಲಾಗ್ ಹೇಳಿಸ್ತಾನಲ್ಲ,
ಸಾರಿ ಬಟ್ ನಿಜ ಬ್ರೋ ಅಸಲು ಸೀರಿಯಸ್ಲಿ ಫುಲ್ ನನಗೆ ಅಂದರೆ ಲೈಕ್ ಓಕೆ ನೀವು ಹೇಳಿದ್ ನಾನು ಅಗ್ರಿ ಮಾಡ್ತೀನಿ ಇನ್ನು ಫಸ್ಟ್ ಪಾರ್ಟ್ ಬ್ಯೂಟಿಫುಲ್ ಇತ್ತು ಅಂತ. ಫಸ್ಟ್ ಪಾರ್ಟ್ ವರ್ಕ್ ಆಗಿಲ್ಲ ಫಸ್ಟ್ ಪಾರ್ಟ್ ವರ್ಕ್ ಆಗಿಲ್ಲ ಅಂದ್ರೆ ನನಗೆ ಸೆಕೆಂಡ್ ಪಾರ್ಟ್ ವರ್ಕ್ ಆಗಿಲ್ಲ. ಸೆಕೆಂಡ್ ಪಾರ್ಟ್ ಚೆನ್ನಾಗೈತೆ ಅಂತ ಹೇಳಕತ್ತೀನಿ. ಫಸ್ಟ್ ಪಾರ್ಟ್ ನನಗೆ ವರ್ಕ್ ಆಗಿಲ್ಲ ಅಂತಂದ್ರೆ ಇದು ಹೆಂಗ್ ವರ್ಕ್ ಆಗುತ್ತೆ, ಅಲ್ಲಿ ಎಮೋಷನ್ ವರ್ಕ್ ಆಗೈತೆ ನನಗೆ. ಬಟ್ ಏನಂದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಯೂಶುವಲಿ ಯಾಕೆ ಹಿಂಗ್ ಮಾಡ್ತಿದಾರ ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ ಫಸ್ಟ್ ಪಾರ್ಟ್ ಇಸ್ ಲೈಕ್ ಸೆಟಪ್ ಬ್ರೋ. ಆಡಿಯನ್ಸ್ ನ ಸೆಟ್ ಮಾಡಕತ್ತಾರಲ್ಲ ಈ ವರ್ಲ್ಡ್ ಹೆಂಗಿರುತ್ತೆ, ಸೆಟ್ಟಿಂಗ್ ವರ್ಲ್ಡ್ ತುಂಬಾ ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಡೆಫಿನೆಟ್ಲಿ. ಸೆಕೆಂಡ್ ಪಾರ್ಟ್ ಅಲ್ಲಿ ಫುಲ್ ಹಂಗ್ ಕಮರ್ಷಿಯಲ್ ಹೋಗ್ಬಿಟ್ರೆ ಫುಲ್ ದುಡ್ಡು ಮಾಡ್ಬೇಕಿನ್ನ ಅಷ್ಟೇ. ದುಡ್ಡು ಮಾಡ್ಬೇಕಂತಂದ್ರೆ ಮತ್ತೆ ಸುಮ್ನೆ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಅಲ್ಲಿ ಕೂಡ ಎಮೋಷನ್ ವರ್ಕ್ ಆಗ್ಬಿಡ್ರೆ ಎಲ್ಲ ವರ್ಕ್ ಆಗ್ಬೇಕಿನ್ನ, ಅದೆಲ್ಲ ವರ್ಕ್ ಆಗುತ್ತೆ. ಬಟ್ ನಮ್ಗೆ ಅಲ್ಲಿ ಇವಾಗ ನಿಮ್ಗೆ ಯಾಕೆ ವರ್ಕ್ ಆಗಿಲ್ಲ ಅಂದ್ರೆ ನೀವು ಫಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ಅದು ಡ್ರಾಮಾ ಇಂಟ್ರೆಸ್ಟಿಂಗ್ ಐತೆ, ಅದು ಸ್ಲೋ ಆ ಪೇಸಲ್ಲಿ ಹೋಗ್ತಿರುತ್ತೆ ಸಿನಿಮಾ, ಅದು ಇಷ್ಟ ಆಗೈತೆ. ಅದನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ ಅದು ವರ್ಕೌಟ್ ಆಗಲ್ಲ. ಸೊ ಇನ್ನ ಅವ್ರ ಇಂಟೆನ್ಷನ್ ಬೇರೆ ಅಲ್ಲ. ಸೊ ಲೈಕ್ ನಾನು ನೋಡಿದೆ ಬ್ರೋ ರೀಸೆಂಟ್ ಆಗಿ, ಲೈಕ್ ಒಂದು ಬಿಗ್ ಆಕ್ಟರ್ ಹೇಳ್ತಾನೆ ಈ ಮಾತು. ಲೈಕ್ ಸಡನ್ ಆಗಿ KGF ಆದ್ಮೇಲೆ ಮೂವಿ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಮೂವಿ ಇಂಡಸ್ಟ್ರಿ ಬಗ್ಗೆ ಎಷ್ಟು ದೊಡ್ಡ ಕ್ರೇಜ್ ಹೊರಗೆ ಆಗ್ಬಿಟ್ಟಿದೆ ಅಂದ್ರೆ, ಲೈಕ್ ಜಸ್ಟ್ ಕೇಳಿ ಒಂದು ಎಕ್ಸಾಂಪಲ್. ಕೇರಳ ಅವರು ಕಾಲಿವುಡ್ ಅವ್ರ ಮೂವಿ ಇಂಡಸ್ಟ್ರಿ ಏನು ಅನ್ಕೊಂತ ಇದ್ರು ಅಂದ್ರೆ, ನಾರ್ಮಲ್ ಆಗಿ ಕನ್ನಡ ಇಂಡಸ್ಟ್ರಿ ಅನ್ನೋದು ಕೇರಳ ಮೂವಿ ಇಂಡಸ್ಟ್ರಿ ಕನ್ನ ಕಡಿಮೆ ಸಣ್ಣದು ಮೂವಿ ಇಂಡಸ್ಟ್ರಿ ಅನ್ಕೊಂತ ಇದ್ರು ಅವರು. ಸೊ ಆ ಟೈಮಲ್ಲಿ ಒಂದು ಮನುಷ್ಯ ಬರ್ತಾನೆ, ಈಸ್ ಪ್ರಶಾಂತ್ ನೀಲ್. ಆ ಪ್ರಶಾಂತ್ ನೀಲ್ ಬಂದು KGF ಮೂವಿ ಯಾವತ್ತು ತೆಗಿತಾನಲ್ಲ, ಅದಾದ್ಮೇಲೆ ಕೇರಳ ಅವರೆಲ್ಲ ಶಾಕ್ ಆಗ್ತಾರೆ. ಅಸಲ್ ಏನ್ ನಾವು ಎಷ್ಟು ಸಣ್ಣ ಮೂವಿ ಇಂಡಸ್ಟ್ರಿ ಅನ್ಕೊಂತಿದ್ವಿ, ನಮ್ಕಿನ್ನ ಸಣ್ಣದು ಕಮರ್ಷಿಯಲ್ ಆಗಿ ಮೂವೀಸ್ ಇಂಡಸ್ಟ್ರಿ ಆಗಿ ಅನ್ಕೊಂತಿದ್ವಲ್ಲ, ಅಂತ ಮೂವಿ ಇಂಡಸ್ಟ್ರಿ ವೇರ್ ಇಸ್ ಟುಡೇ ಅನ್ನೋಷ್ಟು ರೇಂಜ್ಗೆ ಬೆಳೆದೋಗ್ಬಿಟ್ಟಿದೆ ಕನ್ನಡ ಮೂವಿ ಇಂಡಸ್ಟ್ರಿ ಅಂತ. ದಿಸ್ ಇಸ್ ನಾನು ಸರ್ಪ್ರೈಸ್ ಆಗಿದೆ, ಲೈಕ್ ಹೌ ದ ಪೀಪಲ್ ಕ್ಯಾನ್ ಥಿಂಕ್ ದ ಕನ್ನಡ ಮೂವಿ ಅಷ್ಟೇ ಇಷ್ಟು ಸಣ್ಣದು ಅಂತ. ಲೈಕ್ ಇನ್ ನಾರ್ದನ್ ಲೈಕ್ ಪ್ರಶಾಂತ್ ನೀಲ್ ಮೇ ಬಿ ಅವರಿಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲದೆ ಹೇಳಿರ್ಬೋದು, ಬಟ್ ಟು ಬಿ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ವರ್ಲ್ಡಿಗೆ ಗೊತ್ತಾಗಿದ್ದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿ ಇದು ಒಂದು ಇದೆ ಅಂತ ಹೇಳಿ ಕೂಡ ಗೊತ್ತಾಗಿದ್ದು ದೇರ್ ಒನ್ ಪರ್ಸನ್ ದಟ್ ಈಸ್ ಪ್ರಶಾಂತ್ ನೀಲ್ ಅಂಡ್ ಯಶ್. ಸೊ ಕನ್ನಡದಲ್ಲಿ ನನಗೆ ಇನ್ನೊಂದು ವೆರಿ ಗುಡ್ ಥಿಂಗ್ ಅಬ್ಸರ್ವ್ ಮಾಡಿರೋದು ಏನಂತಂದ್ರೆ, ನಾನು ತೆಲುಗುದಲ್ಲಿ ವರ್ಕ್ ಮಾಡ್ತೀನಿ, ಜಸ್ಟ್ ಹಿಂಗೆ ಬಂದಿದ್ದೀನಿ ಹಿಂಗೆಲ್ಲ. ತೆಲುಗು ಫಿಲಿಮ್ಸ್ ಬಗ್ಗೆ, ತೆಲುಗು ಬಗ್ಗೆ ಫುಲ್ಲು ಅಭಿಮಾನ ಬ್ರೋ, ಭಾಳ ಇಷ್ಟಪಡ್ತಾರೆ. ಲೈಕ್ ಅದು ನನಗೆ ಸೂಪರ್ ಅನಿಸ್ತು ಅಸಲು. ಬೇರೆ ಲ್ಯಾಂಗ್ವೇಜ್ ಅವ್ರನ್ನ ಹಂಗ ಇಷ್ಟಪಡೋದು ವೆರಿ ಗುಡ್ ಥಿಂಗ್ ಅಲ್ಲ. ಆಲ್ಸೋ ಕನ್ನಡದವ್ರು, ತೆಲುಗುದವ್ರು ಕೂಡ, ತೆಲುಗುದವರು ಕನ್ನಡದವ್ರನ್ನ ಕನ್ನಡ ಮೂವೀಸ್ ಆರ್ ಮೋರ್ ಯೂನಿಕ್ ಅಂತ ಭಾಳ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ ಎರಡು ಇಂಡಸ್ಟ್ರಿ. ಐ ಫೌಂಡ್ ಮೋರ್ ಇನ್ ಕನ್ನಡ. ಲೈಕ್ ನಾರ್ಮಲ್ ಆಗಿ ನಾವು ಕೇಳಿ ಬರ್ತಿರೋದು ಏನಂದ್ರೆ, ಲೈಕ್ ತೆಲುಗು ಮೂವಿ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಸಮ್ ಸ್ವಲ್ಪ ಜಾಸ್ತಿ ಅಂತ. ಸೊ ಈ ನೀವು ಲೈಕ್ ತೆಲುಗು ಅಲ್ಲಿ ಆಲ್ರೆಡಿ ಮಾಡ್ತಿದ್ರಲ್ಲ, ಸೊ ನೀವೇನೇ ಎಕ್ಸ್ಪೀರಿಯನ್ಸ್ ಆಗಿದ್ದೀರ? ಸೊ ಒಂದ್ ವೇಳೆ ಇದು ಕನ್ನಡ ಇಂಡಸ್ಟ್ರಿಯಲ್ಲಿಗೂ ಈ ರೀತಿ ಏನಾನು ಇದೆನಾ? ಕನ್ನಡದಲ್ಲಿ ಮತ್ತೆ ನಾನೇನು ಕೇಳಿಲ್ಲ ಬ್ರೋ ಆ ಥರ. ಲೈಕ್ ನಿಮ್ಮ ಫ್ರೆಂಡ್ಸ್ ಇದಾರಲ್ಲ ಬ್ಯಾಂಗ್ಳೂರಲ್ಲಿ, ಆ ಥರ ಏನು ಕೇಳಿಲ್ಲ ನಾನು. ಇಲ್ಲಿ ತೆಲುಗುದಲ್ಲಿ ಇತ್ತು ಅಂತ ಕೇಳಿದ್ದೀನಿ, ಬಟ್ ಇವಾಗ ಐ ಥಿಂಕ್ ಭಾಳ ಕಮ್ಮಿ ಆಗಿದೆ ಅಂತ ಅನ್ಕೊಳಕತ್ತೀನಿ. ಓಕೆ, ಬಟ್ ಇವಾಗ ಅಷ್ಟೇನಿಲ್ಲ ಬ್ರೋ. ಇವಾಗ ಒಳ್ಳೆ ಕಂಟೆಂಟ್, ಬಿಸ್ನೆಸ್, ಪ್ಯೂರ್ ಬಿಸ್ನೆಸ್ ಆಗೈತೆ ಸಿನಿಮಾ. ಬಿಸ್ನೆಸ್ ಅಲ್ಲಿ ಇವಾಗ ನಮ್ಮವನು ಬೇರೆಯವನು ಅನ್ಕೊಂಡ್ರೆ ಅಲ್ಲ. ಯಾರ ಜೊತೆ ನಾನು ದುಡ್ಡು ಹಾಕಿದ್ರೆ ರಿಟರ್ನ್ ಬರ್ತತೆ, ಗುಡ್ ಅಮೌಂಟ್ ರಿಟರ್ನ್ ಬರ್ತದೆ ಅಂದ್ರೆ ಅವನೇ ನಮ್ಮವನು ಅಷ್ಟೇ. ಅಷ್ಟೇ ತಾನೆ. ಇದು ವೆರಿ ಗುಡ್ ಸೈನ್ ಇದೆ ಆಕ್ಚುಲಿ. ಕನ್ನಡ ಮೂವಿಯಲ್ಲಿ ನಿಮಗೆ ಅನ್ಸೋದು ಒಂದು ಮೂವಿ ಲೈಕ್ ಇದು ಫ್ಲಾಪ್ ಆಗ್ಬಿಡ್ತು, ಇಲ್ಲಾಂದ್ರೆ ಅಂಡರ್ ರೇಟೆಡ್ ಆಗಿದೆ, ಇದು ಬ್ಲಾಕ್ ಬಸ್ಟರ್ ಆಗಬೇಕಿತ್ತು ಮೂವಿ ಅನ್ನೋ ರೀತಿಯಾಗಿ ನಿಮ್ಗೆ ಯಾವ್ದೊಂದು ಮೂವಿ? ನನಗೆ ರಕ್ಷಿತ್ ಶೆಟ್ಟಿ ಅವ್ರದ್ದು ಆಬ್ವಿಯಸ್ ಫಸ್ಟ್ ಬರೋದಿದೆ, ಉಳಿದವ್ರ ಕಣ್ಣಂತೆ. ಅದು ಕರ್ನಾಟಕದಲ್ಲಿ ಅಷ್ಟು ಅಪ್ಲೋಸ್ ಬಂದಿಲ್ಲ ಅದಕ್ಕೆ. ಅಂದ್ರೆ ನಾನು ಹೇಳ್ತಿರೋದು ಕಮರ್ಷಿಯಲಿ ಅಷ್ಟು ಬಂದಿಲ್ಲ. ಓಕೆ, ಅಷ್ಟು ಆಗಿಲ್ಲಲ್ಲ. ಸೊ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತು. ಆದರೂ ಬಟ್ ಇಟ್ ಗೇನ್ ಸೋ ಮಚ್ ಕಲ್ಟ್ ಫಾಲೋಯಿಂಗ್. ಓಕೆ ಓಕೆ, ಮೇ ಬಿ ಕ್ವಶನ್ ನೀವು ಹೇಳಿದ್ದು ಪಾಯಿಂಟ್ ಕರೆಕ್ಟ್ ಇದೆ. ಲೈಕ್ ಬಟ್ ನನ್ನ ಕ್ವಶನ್ ಅದು ಅಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ನೀವೊಂದು ಮೂವಿ ಅನ್ಕೊಂಡಿದ್ದೀವ್ರು, ನೀವೊಂದು ಸ್ಟೋರಿ ಅನ್ಕೊಂಡಿದ್ರ, ಆ ಸ್ಟೋರಿನ ಇವಾಗ ನೀನು ರೈಟರ್ಸ್ ಅನ್ಕೊಳ್ಳಿ, ಫ್ರೆಂಡ್ಸ್ ಅನ್ಕೊಳ್ಳಿ, ಆ ಸ್ಟೋರಿನ ಹೇಳ್ತೀರಾ. ನಾನು ಆ ಸ್ಟೋರಿ ಅದೇ ಸ್ಟೋರಿ ತಗೊಂಡೋಗಿ ನಾನು ಯಾರಿಗೋ ಒಬ್ಬ ಪ್ರೊಡ್ಯೂಸರ್ಗೆ ಹೇಳಿ ಅದು ಓಕೆ ಮಾಡಿಸ್ಬಿಡ್ತೀನಿ. ನಾನು ನಿಮ್ಗಿನ್ನ ಮುಂಚೆ ಹೋಗಿ ಫಿಲ್ಮ್ ತೆಗೆದುಬಿಡ್ತೀನಿ. ಬಟ್ ಅದು ನೀವೇ ಮಾಡಿದ್ದೀರಿ ಅಂತ ವ್ಯಾಲಿಡೇಷನ್ ಏನು? ಅದು ನಿಮ್ಮ ಸ್ಟೋರಿ ಅಂತ ಪ್ರೂಫ್ ಏನು ಇದಕ್ಕೆ? ಕಾಪಿರೈಟ್ ಇಶ್ಯೂಸ್, ಕಾಪಿರೈಟ್ ನಾವು ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು ಸ್ಕ್ರಿಪ್ಟ್ನ. ಓ, ಆ ಪಾಯಿಂಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಅದು ಎಲ್ಲಿ ಮಾಡ್ತೀರಾ ರಿಜಿಸ್ಟರ್?
ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಇದೆ ಬ್ರೋ. ನಾನು ಇವಾಗ ನನ್ನ ಬಡ್ಜೆಟ್ ರೇಂಜ್ ಎಲ್ಲ ನೋಡ್ಕೊಂಡ್ರೆ ಸ್ವಾ ಅಂತ ಒಂದೈತೆ, ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ ಅಂತ. ಸೊ 3,000 rupees 3.5 ಏನೋ ಐತೆ. ಸೊ ಅಷ್ಟು ನಾವು ಪೇ ಮಾಡಿದ್ರೆ ನಮಗೊಂದು ಇದು ಕೊಡ್ತಾರೆ. ಸೊ ಅದರಲ್ಲಿ ನಾವು ಎವ್ರಿ ಸ್ಕ್ರಿಪ್ಟ್ ಇಷ್ಟು ಇಯರ್ಸ್ ಅಂತ ವ್ಯಾಲಿಡೇಷನ್, 3 years ಏನೋ ವ್ಯಾಲಿಡೇಷನ್ ಇರುತ್ತೆ. ಸೊ ಅದರಲ್ಲಿ ನಾವು ಏನು ಕಂಟೆಂಟ್ ಬರೆದ್ರು, ಲೈಕ್ ಬೀಟ್ ಶಾರ್ಟ್ ಫಿಲ್ಮ್ ಆಗಲಿ, ವೆಬ್ ಸೀರೀಸ್ ಆಗಲಿ, ಇಲ್ಲ ಫೀಚರ್ ಮೂವಿ ಸ್ಕ್ರೀನ್ ಪ್ಲೇ ಆಗಲಿ, ಏನೇ ಆಗಲಿ ಅದ್ರಲ್ಲಿ ನಾವು ರಿಜಿಸ್ಟರ್ ಎವ್ರಿ ಪೇಜ್ ಮೇಲೆ ಅವ್ರ ಸೀಲ್ ಇರುತ್ತೆ, ಎವ್ರಿ ಪೇಜ್ ಮೇಲೆ. ಸೊ ನೀನು ಅದರಲ್ಲಿ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ನಮ್ಮ ಹೆಸರು ಇರುತ್ತೆ, ಎವ್ರಿಥಿಂಗ್ ಅದ್ರ ಮೇಲೆ ಸೀಲ್ ಇರುತ್ತೆ. ಸೊ ಅದನ್ನ ಯಾರಾದ್ರೂ ನಾವು ಚೀಟ್ ಮಾಡಿ ಇದು ಮಾಡಿದ್ರೆ ನಾವು ಕ್ಲೇಮ್ ಕಾಪಿರೈಟ್ ಕ್ಲೇಮ್ ಮಾಡ್ಬೋದು. ಸೊ ಲೀಗಲ್ ಆಗಿ ಹೋಗ್ಬೋದು. ಆರು ಇನ್ನ ಸಿಂಪಲ್ ವೇ, ಐ ಡೋಂಟ್ ಸಜೆಸ್ಟ್ ದಿಸ್, ಬಟ್ ಇದು ತರುಣ್ ಭಾಸ್ಕರ್ ಅಂತ ಒಬ್ರು ತೆಲುಗುದಲ್ಲಿ ಡೈರೆಕ್ಟರ್, ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ ಏನಂತ, ಸೊ ಫಸ್ಟ್ ನಾವು ಯಾರಿಗಾದ್ರೂ ಸೆಂಡ್ ಮಾಡೋಕ್ಕಿಂತ ಮುಂಚೆ ನಮಗೆ ನಾವು ಮೇಲ್ ಮಾಡ್ಕೋಬೇಕು. ಮೇಲ್ನ ನಾವು ಲೀಗಲ್ ಆಗಿ ಇದು ಮಾಡ್ಬೋದು. ಅಂದರೆ ಮೇಲಲ್ಲಿ ನಮಗೆ ನಾವು ಮೇಲ್ ಮಾಡ್ಕೊಂಡ್ರೆ ಅದನ್ನ ನಾವು ಲೀಗಲ್ ಆಗಿ ತೋರಿಸ್ಬೋದು, ಲೈಕ್ ಫಸ್ಟ್ ಇದು ಮಾಡಿ ಅಂತ. ಆರ್ ನಮಗೆ ನಾವು ಕೊರಿಯರ್ ಮಾಡ್ಕೋಬೋದು, ನಮ್ಮ ಅಡ್ರೆಸ್ಗೆ ನಾವು ಕೊರಿಯರ್ ಇದು ಮಾಡ್ಕೊಂಡ್ರೆ. ಸೊ ಅದನ್ನ ಸೀಲ್ ಓಪನ್ ಮಾಡಬಾರ್ದು, ಅಂದರೆ ಸೀಲ್ ಓಪನ್ ಮಾಡಲ್ಲ ಹಂಗೆ ಇದ್ರೆ. ಸೊ ಫಸ್ಟ್ ಲೀಗಲ್ ಆಗಿ ಅದ್ರ ಮೇಲೆ ಗೌರ್ಮೆಂಟ್ ಸೀಲೇ ಇರುತ್ತಲ್ಲ ನಮಗೆ ಪಾರ್ಸಲ್ ಬಂದಾಗ. ಸೊ ಅಂದ್ರೆ ಗೌರ್ಮೆಂಟ್ ಸೀಲ್ ಬರೋ ಥರ ಪಾರ್ಸಲ್ ಇದು ಲೈಕ್ ಪೋಸ್ಟ್ ಆಗಲಿ ಈ ಥರ ನಾನು ಹೇಳ್ತಿರೋದು. ಮೂವೀಸ್ ಬರೀಲಿಕ್ಕೆ ತುಂಬಾ ಜನಕ್ಕೆ ಒಂದು ಮೋಟಿವೇಶನ್ ಪ್ಲೇಸ್ ಅನ್ನೋ ಥರ ಇರಲಿ, ಮೋಟಿವೇಶನ್ ಥಿಂಗ್ ಅನ್ನೋ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ಪುರಿ ಜಗನ್ನಾಥ್ಗೆ ಬ್ಯಾಂಕಾಕ್ ಹೋಗ್ತಾರೆ, ನೀವೆಲ್ಲಿ ಹೋಗ್ತೀರಾ? ಹೈದ್ರಾಬಾದಲ್ಲಿ ಬೀಚ್ ಇಲ್ಲ. ಸೊ ಆಬ್ವಿಯಸ್ಲಿ ನಾವು ಹೋಗ್ಬೇಕು ಅನ್ಕೊಂಡ್ರೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಲ್ಲಿಗೆಲ್ಲ. ಸೊ ಬ್ರೋ ಹೈದ್ರಾಬಾದಲ್ಲಿ ಸೂಪರ್ ಪ್ಲೇಸಸ್ ಇದೆ ಬ್ರೋ ರೈಟರ್ಸ್ಗೆ. ನಾನು ಫಸ್ಟ್ ಇನಿಷಿಯಲ್ ಆಗಿ ಇವಾಗೂ ಓದ್ತಿರ್ತೀನಿ ಅವಾಗ ಲಮಕನ್ ಅಂತ ಒಂದು ಪ್ಲೇಸ್ ಐತೆ. ಬಂಜಾರಾ ಹಿಲ್ಸ್ JVK ಮಾಲ್ ಅಪೋಸಿಟ್ ಹೋಗಿದ್ರೆ. ಓಕೆ. ಸೊ ಅಲ್ಲಿ ಇನಿಷಿಯಲ್ ಆಗಿ ನಾನು ಅಲ್ಲಿಗೆ ಹೋಗ್ತಿದ್ದೆ. ಸ್ವಲ್ಪ ದಿನ ಎಲ್ಲ ಹೆಂಗೆ ಮಾಡಿನ ಅಂತಂದರೆ ಅಸಲು ಕ್ರೌಡೇ ಬೇಡ ನನಗೆ, ಫುಲ್ ಐಸೋಲೇಷನ್ ಬೇಕಂತೇಳಿ ರೂಮಲ್ಲಿ ಮನೆಯಲ್ಲೇ ವರ್ಕ್ ಮಾಡೋಕ್ಕಾಗಲ್ಲ ಬ್ರೋ. ಹಾಂ, ಲಮಕನ್ ಒಂದು, ಮತ್ತು ಲೈಬ್ರರೀಸ್, ಪಬ್ಲಿಕ್ ಲೈಬ್ರರೀಸ್ ಓದ್ತಿರ್ತೀನಿ. ಪಬ್ಲಿಕ್ ಲೈಬ್ರರೀಸ್ ಏನಂತಂದರೆ ವರ್ಕ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಏನಾದ್ರು ಬುಕ್ ಪಿಕ್ ಮಾಡ್ಕೊಂಡು ಓದ್ಕೋಬೋದು ಅದು. ಮತ್ತು ರೈಟರ್ಸ್ ರೂಮ್ ಅಂತ ಒಂದು ಐತೆ ರಾಮನಹಳ್ಳಿ ಸ್ಟುಡಿಯೋ ಪಕ್ಕದಲ್ಲಿ, ಹೋಗಿದ್ದೆ. ಸೊ ಬಟ್ ಏನಂದರೆ ರೆಗ್ಯುಲರಾಗಿ ಅಲ್ಲಿಗೆ ಹೋಗೋಕೆ ಕಷ್ಟ ನನಗೆ, ಮತ್ತೇನೋ ಒಂದು ಬೈ ಮಾಡಬೇಕು ಅವೆಲ್ಲ ಫಂಡ್. ಬಟ್ ಗ್ರೇಟ್ ಪ್ಲೇಸ್ ಬ್ರೋ. ಗ್ರೇಟ್ ಪ್ಲೇಸ್. ಸೊ ಆ ಥರ ಕಾಫಿ ಶಾಪ್ಸ್ ಬೆಸ್ಟ್ ಅನಿಸುತ್ತೆ, ಏನು ಡಿಸ್ಟರ್ಬೆನ್ಸ್ ಇರಲ್ಲ, ಬೆಸ್ಟ್ ಅಸಲು. ಭಾಳ ಕಾಫಿ ಶಾಪ್ಸ್ ಹೋಗ್ತಿರ್ತೀನಿ ನಾನು ಇದೇ ಥರ ಮಾಲ್ಸಲ್ಲಿ. ಅಂದರೆ ವೀಕ್ ಡೇಸಾಗ ಕ್ರೌಡ್ ಇರಲ್ಲ, ವೀಕ್ ಡೇಸಾಗ ಸ್ವಲ್ಪ ಕಡಿಮೆ ಇರುತ್ತಲ್ಲ. ಸೊ ಆ ಟೈಮಾಗ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಬ್ರೋ. And please subscribe to Tiger Talks. This is all about my first podcast. I hope you liked it. See you soon with the next podcast. Thank you.